Codes are used to transmit message or signals without the knowledge of third party. ಅಂದ್ರೆ ಮೂರನೇ ವ್ಯಕ್ತಿ ತಿಳಿದ ಹಾಗೆ ನಾವೇನು ಮಾಡ್ಕೋಬೇಕು ಹೇಳ್ರಿ, ಒಂದು ಮೆಸೇಜ್ಗಳನ್ನು ಕಳಿಸೋದಾಗಲಿ. ದೆನ್ in this chapter we will examine the codes based on the English alphabets. ನಮಗೆ ಇಂಗ್ಲೀಷ್ ಅಲ್ಫಾಬೆಟ್ಸ್ ಬಗ್ಗೆ ಕ್ಲೀನಾಗಿ ಗೊತ್ತಿರಬೇಕು ಅಷ್ಟೇ. ಈ ಒಂದು ಅಧ್ಯಾಯಗಳನ್ನು ಕಲಿಬೇಕಂದ್ರೆ ನಮಗೇನು ಗೊತ್ತಿರಬೇಕು, ದ ಕೋಡ್ಸ್ ಬೇಸ್ಡ್ ಆನ್ ದ ಇಂಗ್ಲೀಷ್ ಅಲ್ಫಾಬೆಟ್ಸ್. ಅಂದರೆ ಈ ಅಧ್ಯಾಯದಲ್ಲಿ ನೀವು ಇಂಗ್ಲೀಷ್ ವರ್ಣಮಾಲೆಯ ಸಂಕೇತಗಳನ್ನು ಗಮನಿಸಬೇಕಾಗುತ್ತದೆ. ಅಂದರೆ ಇಂಗ್ಲೀಷ್ ವರ್ಣಮಾಲೆ ಇರ್ತಕ್ಕಂಥ ಸಂಕೇತಗಳ ಬಗ್ಗೆ ನಿಮಗೇನರ ಮಾಹಿತಿ ಇದ್ದರೆ ಆರಾಮಾಗಿ ಏನು ಮಾಡ್ಬೋದು, ಈ ಥರ ಪ್ರಶ್ನೆಗಳನ್ನ ನೀವು ಸಾಲ್ವ್ ಮಾಡ್ತಾ ಬರ್ಬೋದು ಅಷ್ಟೇ. ಅಂಡರ್ಸ್ಟುಡ್? ದ ನೆಕ್ಸ್ಟ್ ನೋಡಿ, ದೀಸ್ ಕ್ವಶನ್ಸ್ ಟೆಸ್ಟ್ ಯುವರ್ ಲಾಜಿಕಲ್ ಥಿಂಕಿಂಗ್, ದ ನೆಕ್ಸ್ಟ್ ಪ್ಯಾಟರ್ನ್ ರಿಕಗ್ನೈಜೇಷನ್ ಆ್ಯಂಡ್ ಅನಾಲಿಟಿಕಲ್ ಸ್ಕಿಲ್ಸ್. ಅಂದರೆ ಈ ಟಾಪಿಕ್ ನಿಮ್ಗೆ ಕಲಿಯೋದ್ರಿಂದ ನಿಮ್ಗೇನಾಗುತ್ತದೆ ಅಂದ್ರೆ ನೀವು ಲಾಜಿಕಲಿ ಥಿಂಕ್ ಮಾಡುವಂಥ ಕೆಪಾಸಿಟಿ ಬರುತ್ತೆ ನಿಮ್ಗೆ. ಲಾಜಿಕಲ್ ಹೆಂಗೆ ಥಿಂಕ್ ಮಾಡಬೇಕು ಅನ್ನೋದು ಒಂದು ಐಡಿಯಾ ಬರ್ತೈತಿ. ದೆನ್ ನೆಕ್ಸ್ಟ್ ಪ್ಯಾಟರ್ನ್ ರಿಕಗ್ನೈಜೇಷನ್, ಅಂದ್ರೆ ಹೆಂಗೆ ಪ್ಯಾಟರ್ನ್ ಇರ್ತೈತಿ ಅದರ ರಿಕಗ್ನೈಜೇಷನ್ ಮಾಡೋ ಕಾನ್ಸೆಪ್ಟ್ ಆಗಲಿ. ಅದ್ರ ಜೊತೆಗೆ ಎನಾಲಿಟಿಕಲ್ ಸ್ಕಿಲ್ ಅಂತ ಬೀಳುತ್ತೆ. ನಿಮ್ಗೇನಾಗುತ್ತೆ, ಎನಾಲಿಟಿಕಲ್ ಸ್ಕಿಲ್ ಬೇಕಾಗುತ್ತದೆ. ಆಯಿತಾ? ಸೊ ಇಲ್ಲಿ ನೋಡಿ, ಎ ಮೀನ್ಸ್ 1, ಎ ಮೀನ್ಸ್ 26, ಬಿ ಮೀನ್ಸ್ 2, ಬಿ ಮೀನ್ಸ್ 25, ಸಿ ಮೀನ್ಸ್ 3, ಸಿ ಮೀನ್ಸ್ 24. ಅಂದರೆ ಈ ಥರ ಎಲ್ಲ ಕೋಡ್ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಅರ್ಥ ಎಲ್ಲ ಗೊತ್ತಿದ್ದ ಕಾನ್ಸೆಪ್ಟ್ ಇದು. ಅದರ ಅಪೋಸಿಟ್ ಅದು, ಎ ಅಪೋಸಿಟ್ ಯಾವುದು? ಎ ಅಪೋಸಿಟ್ ಜೆಡ್, ಜೆಡ್ ಅಪೋಸಿಟ್ ಬಿ ಅಪೋಸಿಟ್ ವೈ, ವೈ ಅಪೋಸಿಟ್ ಬಿ, ಸಿ ಅಪೋಸಿಟ್ ಎಕ್ಸ್, ಎಕ್ಸ್ ಅಪೋಸಿಟ್ ಸಿ. ದೀಸ್ ಆರ್ ದ ಕಾನ್ಸೆಪ್ಟ್ ಆ್ಯಂಡ್ ರೈಟ್ ಡೌನ್ ಹಿಯರ್, ರೈಟ್ ಡೌನ್ ಫಾಸ್ಟ್. ಈ ಥರ ಎಲ್ಲ ಕಾನ್ಸೆಪ್ಟನ್ನ ಬರ್ಕೊಂಬಿಡಿ, ಎಲ್ಲ ನೋಟ್ ಮಾಡ್ಕೊಳ್ಳಿ. ಎಲ್ಲ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಒಂದು ಚಾಪ್ಟರ್ ಹಾಕೊಂಡು ಆಮೇಲೆ ನೆಕ್ಸ್ಟ್ ಕ್ಲಾಸ್ನಾಗ ಬರುವಾಗ ಏನು ಮಾಡ್ಬೇಕಂದ್ರೆ, ಒಂದು ಎಲ್ಲರೂ ಪ್ರತಿಯೊಬ್ಬರು ಕೂಡ ಈಗೇನು ಬುಕ್ನಾಗ ಬರೆಯುತ್ತಲ್ಲ ಆ ಥರ ಬರೋಂಗಿಲ್ಲ, ಒಂದು A4 ಶೀಟ್, ಒಂದು ಸ್ಪೈರಲ್ ಬೈಂಡಿಂಗ್ ಬುಕ್ಕನ್ನು ಮಾಡ್ಕೊಂಬಿಡಿ. ಒಂದು ದೊಡ್ಡದು ಒಂದು 200 ಪೇಜಸ್ದು ಒಂದಕ್ಕೆ ನೋಟ್ಸ್ ಬರೀಬೇಕಷ್ಟೇ. ಮತ್ತು ಇಲ್ಲೊಮ್ಮೆ ಮತ್ತೊಮ್ಮೆ ಹೋಗಿ ನಾ ಪಕ್ಕ ಬರ್ತೀನಿ ಅನ್ನೋ, ಇಲ್ಲೇ ಎಲ್ಲ ಪಕ್ಕ ಆಗಬೇಕಷ್ಟೆ. ಕಚ್ಚಾ ಇಲ್ಲಿ ಬರೋದು ಮತ್ತು ಹೋಗಿ ಅಲ್ಲಿ ಅದು ಮಾಡೋಕ್ಕೆ ಟೈಮ್ ಇರೋಲ್ಲ, ಸಬ್ಜೆಕ್ಟು ಜಾಸ್ತಿ ಇರೋದ್ರಿಂದ ಒಮ್ಮೆ ಬರ್ಕೊಂಬಿಡ್ಬೇಕಷ್ಟೇ. ಅಂಡರ್ಸ್ಟುಡ್? ಒಂದು ಸ್ಪೈರಲ್ ಬೈಂಡಿಂಗ್ ಬುಕ್ಕನ್ನು ತೊಗೊಂಬಿಡಿ. ಇಲ್ಲಿ ನೋಡಿ, ಈ ಅಧ್ಯಾಯದಲ್ಲಿ ಇದು ಮಾರ್ಕ್ ಎಲ್ಲಿ ಬರ್ತೈತೆ, ಮಾರ್ಕ ಯಾವ ಕಡೆ ಮೇಲ್ಗಡೆನಾ? ಇಲ್ಲ, ಇದು ನೆಕ್ಸ್ಟ್ ಪ್ರಿವಿಯಸ್ ಪೇಜ್ ಹೋಗ್ಬೇಕು. ತಡೆದು ಎಲ್ಲಿ ಮಾರ್ಕರ? ಇದು ಇದಲ್ಲ ಕಂಪ್ಲೀಟ್ ಆಗೋದಿಲ್ಲ ಇದು. ಸರಿ, ಓಕೆ, ರೈಟ್ ಡೌನ್. ಓಕೆ, ಬರ್ಕೊಂಡ್ರೆ ಎಲ್ಲ ಕ್ಲೀನಾಗಿ? ಎಸ್. ಇಲ್ಲಿ ನೋಡಿ, ಏನಂದ್ರೆ ಇಂಪಾರ್ಟೆಂಟ್ ಇಲ್ಲಿ ಈ ಚಾಪ್ಟರ್ದಲ್ಲಿ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಅಂದರೆ ಒಂದು ನಮಗೇನು ಗೊತ್ತಿರಬೇಕಂದ್ರೆ ಫಸ್ಟ್ ಕ್ಲೀನಾಗಿ ಗೊತ್ತಿರಬೇಕು, ಒಂದು ಎಡಿಷನ್ ಮಾಡೋ ಕಾನ್ಸೆಪ್ಟ್ ಗೊತ್ತಿರಬೇಕು. ಜೊತೆ ಎಡಿಷನ್ ಕಾನ್ಸೆಪ್ಟ್ ಆ್ಯಂಡ್ ಆಲ್ಸೋ ನಮಗೆ ಸಬ್ಸ್ಟ್ರಾಕ್ಷನ್ ಕಾನ್ಸೆಪ್ಟ್ ಗೊತ್ತಿರಬೇಕಷ್ಟೇ. ಆಯಿತಾ? ಈ ಚಾಪ್ಟರ್ದಲ್ಲಿ. ನೆಕ್ಸ್ಟ್ ನೋಡಿ,
ಫಸ್ಟ್ ಕ್ವಶನ್ ಇದೆ ನೋಡಿರಿ. ಸೊ ಫಸ್ಟ್ ಕ್ವಶನ್ ಇದೆ ಅಂದರೆ, ಒಂದು ಸಂಕೇತ ಭಾಷೆಯಲ್ಲಿ ಏಪ್ರಿಲ್ APRIL ಏಪ್ರಿಲ್ ಎಂಬುದನ್ನು DSUL ಎಂದು ಬರೆದರೆ ಹಾಗಾದರೆ ಆಗಸ್ಟನ್ನು ಹೇಗೆ ಬರೀಬೋದು? ಇನ್ ಅ ಸರ್ಟನ್ ಕೋಡ್ ಏಪ್ರಿಲ್ ಈಸ್ ರಿಟನ್ ಆ್ಯಸ್ DSUL, ಹೌ ವಿಲ್ ಆಗಸ್ಟ್ ಬಿ ರಿಟನ್ ಇನ್ ದ್ಯಾಟ್ ಕೋಡ್? ತಿತಾ ಈ ಥರ ಒಂದು ಕಾನ್ಸೆಪ್ಟ್ ಕೇಳ್ತಾನೆ, ಇಲ್ಲಿ ಕಾನ್ಸಂಟ್ರೇಟ್ ಮಾಡಿರಿ. ಓಕೆ, ಈ ಥರ ಇದೆ ನೋಡ್ರಿ. ಏನು ಮಾಡ್ಬೇಕಂದಾಗ ಏಪ್ರಿಲ್ ಅಂತ ಇದೆ, APRIL ಏಪ್ರಿಲ್. ಏಪ್ರಿಲ್ ಎಂಬುದನ್ನು ನೆಕ್ಸ್ಟ್ ಕ್ವಶನ್ ಬಂತ. ಎಲ್ಲಿ ಪ್ರೆಸ್ ಮಾಡಬೇಕಾ? ಇಲ್ಲ ಅಲ್ಲಿ ಓಕೆ. ಈಗ ಇದು ಮಾರ್ಕರ್ ಏನು ತೊಗೋಬೇಕಾ? ಏನು ತೊಗೊಂಡು ಇದು ತೊಗೋಬೇಕು, ಮತ್ತು ಇದನ್ನು ತೆಗಿಬೇಕಾದ್ರೆ ಇದು ಹಚ್ಬೇಕಾ? ಇಲ್ಲಿದೆ, ಇಲ್ಲಿ ಕರೆಕ್ಟ್ ಆಗಿದೆ, ಅದು ವರ್ಕ್ ಮಾಡ್ತಂತಾರೆ. ಬ್ಯಾಗ್ ತೊಗೋಬೇಕು. ಮುಂದೆ ಬೇಕಾದ್ರೆ ಆ ಕಡೆ ಇರ್ತದಲ್ಲ. ಸರಿ ಆಯ್ತು. ಬರ್ತೀವಿ. ಕ್ಯಾನ್ಸಲ್ ಮಾಡ್ಬೇಕು, ಪೆನ್ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಇದು. ಓಕೆ ಸರ್. ಓಕೆ ನೋಡಿ, ಇಲ್ಲಿ APRIL ಏಪ್ರಿಲ್. ಇದು ಏಪ್ರಿಲ್ ಎಂಬುದನ್ನು ನೆಕ್ಸ್ಟ್ DSULO ಆಯಿತಾ, ಇದು ಕಾನ್ಸೆಪ್ಟ್ ಇದೆ. ಏಪ್ರಿಲ್ ಎಂಬುದನ್ನು DSUL ಎಂದು ಸೂಚಿಸಲಾಗಿದೆ. ಆಮೇಲೆ ಆಗಸ್ಟ್ ಅಂತ ಇದೆ, AUGUST ಆಗಸ್ಟನ್ನೇ ಹೇಗೆ ಕೋಡ್ ಮಾಡ್ಬೋದು? ಸೊ ಇಲ್ಲಿ ಇಂಪಾರ್ಟೆಂಟ್ ಏನಿದೆ ಅಂದರೆ ಕಾನ್ಸಂಟ್ರೇಟ್ ಮಾಡಿ. ಸೊ ಯಾವುದೇ ಒಂದು ಪ್ರಶ್ನೆ ಇದ್ದಾಗ ನಮ್ಗೆ ಇಂಪಾರ್ಟೆಂಟ್ ಫಸ್ಟ್ ಏನು ಮಾಡ್ಬೇಕಂದ್ರೆ ಫಸ್ಟ್ ಎನ ಬಿಟ್ಬಿಡ್ಬೇಕಷ್ಟೇ. ಎ ಬಿಟ್ಟ ತಕ್ಷಣ ನೆಕ್ಸ್ಟ್ ಯಾವುದು? ಎ ನೆಕ್ಸ್ಟ್ ಲೆಟರ್ ಬಿ ಆಗೋಣ, ಸಿ ಆಗೋಣ, ಡಿ. ಅಂದರೆ ಏನಾಯ್ತು? +3 ಅಂತ ಆಯ್ತು. ಅರ್ಥ ಆಯ್ತಾ? ಅಂದರೆ ಎದಿಂದ ಡಿ ಹೋಗ್ಬೇಕಾದ್ರೆ ಎಷ್ಟು ಮಾಡ್ಬೇಕು ನಾವು? +3 ಮಾಡ್ಬೇಕಷ್ಟೆ. ಎ ಬಿಟ್ಬಿಡ್ಬೇಕಷ್ಟೇ. ಎ ಬಿಟ್ಟ ತಕ್ಷಣ ಯಾವುದು? ಬಿ ಹೇಳಿ, ಬಿ ಸಿ ಡಿ. ಅರ್ಥ ಆಯ್ತಾ? ನೆಕ್ಸ್ಟ್ ಏನು ಮಾಡಬೇಕು? ಇದು ಪ್ಲಸ್ಸು. ಪಿ ಆಗೋಣ, ನಾವು ಹೇಳಬೇಕು Q R S. ದೆನ್ ನೆಕ್ಸ್ಟ್ ಆರ್ ಆಗೋಣ, STU +3. ಐ ಆಗೋಣ JKL ದೆನ್ +3. ಓಕೆ, ಎಲ್ ಆಗೋಣ MNO +3. ಅಂಡರ್ಸ್ಟುಡ್? ಸೊ ಎಲ್ಲ +3 ಕಾನ್ಸೆಪ್ಟ್ ಅಂತ. ಇಲ್ಲಿಯೂ ಕೂಡ ಅದೇ ಥರ ಸೇಮ್ ಕಾನ್ಸೆಪ್ಟನ್ನು ಯೂಸ್ ಮಾಡ್ಬೇಕಷ್ಟೇ. ದಿಸ್ ಇಸ್ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಅಂದರೆ ಇಷ್ಟೇ. ಇದು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಅಂದರೆ ದಿಸ್ ಈಸ್ ಕಾಪಿ ಮಾಡೋದು, ಇಲ್ಲಿ ಪೇಸ್ಟ್ ಮಾಡೋದು ಅಷ್ಟೇ. ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್, ಇದನ್ನು ಕೋಡನ್ನು ಡಿಕೋಡ್ ಮಾಡೋದು ಅಷ್ಟೇ. ಅಂದರೆ ಸೇಮ್ ಪ್ಯಾಟ್ರನ್ದಲ್ಲಿ. ಪ್ಯಾಟರ್ನ್ ರಿಕಗ್ನೈಸೇಷನ್ ಮೀನ್ಸ್ ವಾಟ್? ಪ್ಯಾಟರ್ನ್ ರಿಕಗ್ನೈಸೇಷನ್ ಅಂದ್ರೆ ಏನು? ಇಲ್ಲಿರ್ತಕ್ಕಂಥ ಕಾನ್ಸೆಪ್ಟನ್ನು ಈ ಕಡೆ ಶಿಫ್ಟ್ ಮಾಡೋದು ಅಷ್ಟೇ. ಅದು ಇಲ್ಲೇನಿದೆ? ಪ್ಲಸ್ ಏನಿದೆ? ಸೊ +3 ಇದೆ, ಇಲ್ಲಿ ಕೂಡ +3 ದೆನ್ +3. ಓಕೆ, ಸೊ ದೆನ್ +3 ಅಂಡರ್ಸ್ಟುಡ್? ಸೊ ಎ ಇದ್ರೆ ಏನಾಗುತ್ತದೆ? ABCD ಆಯ್ತಾ? ಎ ಬಿಟ್ಬಿಡ್ಬೇಕು. ಎ ಬಿಟ್ಟಾಗ ಹೇಳ್ಬೇಕು, ನೀವೇ ಹೇಳ್ಬೇಕು. ರೂಢಿ ಹಾಕೈತೆ ಅದು, ಸೈಲೆಂಟ್ ಕೂತಬಾರ್ದು. ಎ ಆಗನೇನು? ಬಿ ಹೇಳಿ, ನೀವು ಹೇಳಿ. ಡಿ ಆಯಿತಾ? ನೆಕ್ಸ್ಟ್ ಯು ಆಗೋಣ, ವಿ ಆಗೋಣ, ವಿ ಏನಾಗುತ್ತದೆ? ಎಕ್ಸ್. ವೆರಿ ಗುಡ್. ದೆನ್ ಜಿ ಆಗೋಣ, HIJ. ವೆರಿ ಗುಡ್. ದೆನ್ ಯು ಆಗೋಣ, VWX. ದೆನ್ ಎಸ್ ಬಿಡಬೇಕು, ಎಸ್ ಆಗೋಣ, TU. ಯಾರೂ ಬರೀಬಾರ್ದ? ಯಾಕೆ ಇಂಪಾರ್ಟೆಂಟ್ ಹೇಳ್ತೀನಿ ಕೇಳಿ. ನೀವು ನನ್ನ ಜೊತೆ ಕಮ್ಯುನಿಕೇಟ್ ಮಾಡ್ರೆ ಅರ್ಥ ಆಕೈತಿ. ಇಲ್ಲಿಕ ಮೆಂಟಾಲಿಟಿ ಯಾವುದೇ ಕಾರಣಕ್ಕೂ ಅರ್ಥ ಆಗಲ್ಲ. ನೀವು ಹೇಳ್ದಾರ್ದ ನೀವೇನ್ರ ನಾ ಏನೋ ಕೇಳೋ ಪ್ರಶ್ನೆಗೆ ಏನರ ಆನ್ಸರ್ ಮಾಡಕತ್ತೀರಿ, ಇಲ್ಲಿ ಕಾನ್ಸಂಟ್ರೇಷನ್ನ ನನ್ನ ಜೊತೆ ನೀವೇನರ ಕರೆಕ್ಟಾಗಿ ಮಾತಾಡಕತ್ತೀರಿ ಅಂದ್ರೆ ನಿಮ್ಗೆ ಅರ್ಥ ಆಕೈತದ. ನೀವು ಸುಮ್ಮ ಕೂತು ನಿಂಗೆ ಸೈಲೆಂಟ್ ಕೂತ್ರಿ ಅಂದ್ರೆ ಏನೂ ಅರ್ಥ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ ಯಾಕೆ ಹೇಳ್ತಾ ಇದ್ದಾನೆ. ದಿಸ್ ಈಸ್ ಮೆಂಟಲ್ ಎಬಿಲಿಟಿ, ನಾಟ್ ಅದರ್ ಸಬ್ಜೆಕ್ಟ್. ಥಿಯರಿ ಸಬ್ಜೆಕ್ಟ್ ಆದರೆ ಓದ್ಬೋದು. ಈಗ ಗೊತ್ತಾಗಲ್ಲ ನಿಮಗೆ. ನೆಕ್ಸ್ಟ್ ಲೆವೆಲ್ ಹೋಗಿಬಿಡುತ್ತೆ. ಈಗ ನಮ್ಗೆ ಪ್ರತಿ ಕಾನ್ಸೆಪ್ಟು ಚೇಂಜ್ ಬರುತ್ತೆ. ಟೈಪ್ ಟು ಡಿಫ್ರೆಂಟ್, ಟೈಪ್ ಎಲ್ಲ ಡಿಫ್ರೆಂಟ್ ಇರ್ತದೆ. ಬಟ್ ಈಸಿ, ಇದು ಎಷ್ಟು ಈಜಿ ಅಂದ್ರೆ ಅತ್ಯಂತ ಸರಳವಾಗಿರ್ತಕ್ಕಂಥ ಸಬ್ಜೆಕ್ಟ್. ಅದು ಹೆಂಗಂದ್ರೆ ಅರ್ಥ ಮಾಡ್ಕೊಂಡ್ರೆ ಸೈಲೆಂಟ್ ಕೂತ್ಕೋಬಾರ್ದು. ನಾ ಕೇಳ್ತೀನಿ, ಎಸ್ ಆಗೋಣ ಯಾವುದು? ಮೈಂಡಾಗ ಬರಬೇಕದು. ಟಿ ಆಗೋಣ,
ಯು ವಿ ತಿತಾ ವಿ ಬಂತ ದೆನ್ ಟಿ ಆಗೋಣ ಯು ವಿ ಡಬ್ಲ್ಯೂ ಈ ಕರೆಕ್ಟ್ ಹೆಂಗೆ ಬಂತು ಈಗ ಸೌಂಡ್ ಹೆಂಗೆ ಬರೋದು ಹಿಂಗೆ ಬರ್ಬೇಕು ಸೌಂಡ್ ಪ್ರತಿ ಈ ಥರ ಕ್ವಶನ್ದಾಗ ಯಾಕೆ ಹೇಳಿ ಅರ್ಥ ಆಕೈತಿ ನೀವು ರೂಢಿ ಆಗಿ ಮೈಂಡ್ ಕರೆಕ್ಟಾಗಿ ವರ್ಕ್ ಆಕೈತೆ ಅದು ನೀವು ಅಂದ್ರೆ ಮೈಂಡ್ಗೆ ಏನಾಕೈತೆ ಹೇಳ್ರಿ ಕರೆಕ್ಟಾಗಿ ವರ್ಕ್ ಆಕೈತದೆ ನಾಗ ಟಿ ಆಗೋಣ ಯು ವಿ ಡಬ್ಲ್ಯೂ ವೆರಿ ಗುಡ್ ಆಪ್ಷನ್ ಯಾವುದಿದೆ ಡಿ ಎಕ್ಸ್ ಜೆ ಎಕ್ಸ್ ವಿ ಡಬ್ಲ್ಯೂ ಡಿ ಎಕ್ಸ್ ಜೆ ಎಕ್ಸ್ ವಿ ಡಬ್ಲ್ಯೂ ದಿಸ್ ಆನ್ಸರ್ ರೈಟ್ ಡೌನ್ ಅರ್ಥಲ್ಲ ಮತ್ತು ಇನ್ನೊಂದು ಬುಕ್ ತುಂಬಿಸ್ಬಾರ್ದು ಅರ್ಥನ ಹೇಳೋದ ಬುಕ್ ತುಂಬಿಸ್ಬಾರ್ದು ಏನು ಬೋರ್ಡ್ ಮೇಲೆ ಇದೆಲ್ಲ ಬರ್ಕೋಬಾರ್ದು ಅಷ್ಟೇ ಏನು ಬೇಕು ಅಷ್ಟೇ ಬರ್ಕೋಬೇಕು ಯಾಕಂದ್ರೆ ನಿಮಗೆ ಏನು ಅರ್ಥ ಆಗಿಲ್ಲ ಅಷ್ಟೇ ಬರ್ಕೋಬೇಕು ಎಲ್ಲನೂ ಪ್ರತಿಯೊಂದು ಕ್ಷಣಕ್ಕೂ ಬರಿಬಾರ್ದು ಅಷ್ಟೇ ಯಾಕಂದ್ರೆ ಅರ್ಥ ಮಾಡ್ಕೋಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿರಿ ಅಂಡರ್ಸ್ಟ್ಯಾಂಡಿಂಗ್ ಕಾನ್ಸೆಪ್ಟನ್ನು ಹೆಂಗಿದೆ ಅದು ಕಾನ್ಸೆಪ್ಟ್ ಹೆಂಗೆ ಬಿಡಿಸ್ಬೇಕು ಅನ್ನೋದು ಅರ್ಥ ಮಾಡ್ಕೊರಿ ಎಕ್ಸಾಮ್ದಾಗ ನಿಮಗೆ ನೋಟ್ಸ್ ಕೇಳಲ್ಲ ಓನ್ಲಿ ಆಪ್ಷನ್ಸ್ ಯಾವ್ದು ಇದ್ರಾಗ ನೋಡು ಜಸ್ಟ್ ಕ್ವಶನ್ ನೋಡಬೇಕು ಯಾವ್ದು ಆನ್ಸರ್ ಟಿಕ್ ಮಾಡಬೇಕು ಅಷ್ಟೇ ಯಾಕಂದ್ರೆ ಅಷ್ಟು ಟೈಮ್ ಇರೋದು ನಿಮ್ಗೆ ಇಲ್ಲಿ ಟೈಮ್ ಇರೋಲ್ಲ 90 ಮಿನಿಟ್ಸಲ್ಲಿ 100 ಕ್ವಶನ್ ಟಚ್ ಮಾಡಬೇಕು ಅಂಡರ್ಸ್ಟುಡ್ ಅದ್ರಾಗ 10ರಿಂದ 15 ಪ್ರಶ್ನೆಗಳು ಏನಿರ್ತಾವೆ ಹೇಳ್ರಿ 10 to 15 ಕ್ವಶನ್ಸ್ ಮೆಂಟಲಿಬಿಲಿಟಿ ಇರ್ತಾವೆ ಸೊ 10 to 15 ಕ್ವಶನ್ಸ್ ಮೆಂಟಲಿಟಿ ಇರೋದ್ರಿಂದ ನೀವೇನು ಮಾಡಬೇಕಂದ್ರೆ ಕರೆಕ್ಟಾಗಿ ಕ್ವಶನ್ ಜಸ್ಟ್ ಅಬ್ಸರ್ವ್ ಮಾಡೋ ಆನ್ಸರ್ ಬರೋಂಗಿರ್ಬೇಕು ಅಂದ್ರೆ ಫ್ರ್ಯಾಕ್ಷನ್ ಸೆಕೆಂಡ್ದಾಗ ಆನ್ಸರ್ ಮಾಡೋಂಥ ಟೆಕ್ನಿಕ್ ನಿಮ್ಗೆ ಗೊತ್ತಿರ್ಬೇಕು ಅಷ್ಟೇ ಡನ್ ಅಂಡರ್ಸ್ಟುಡ್ ಎವ್ರಿವನ್ ಅರ್ಥ ಆಯ್ತಾ ಎಸ್ ಇನ್ನು ನಾನೊಂದು ಕ್ವಶನ್ ನಿಮ್ಗೆ ಹೇಳ್ಕೊಟ್ಟೇನೆ ಈಗ ಏನಿದೆ ಇದು ಪ್ಲಸ್ ಮೇಲೆ ಇರುವಂಥ ಕಾನ್ಸೆಪ್ಟ್ ಇದೇ ಥರ ನೆಕ್ಸ್ಟನ್ನು ನೀವು ಬಿಡಿಸ್ಬೇಕಷ್ಟೆ ಅಂಡರ್ಸ್ಟುಡ್ ರೈಟ್ ಡೌನ್ ಎಸ್ ನೆಕ್ಸ್ಟ್ ಕ್ವಶನ್ ನೋಡಿದ್ವಿ ಒಂದು ಸಂಕೇತ ಭಾಷೆಯಲ್ಲಿ ಆಪಲ್ APP ಯಲ್ಲಿ ಆಪಲ್ ಎಂಬುದನ್ನು FUUQG ಎಂದು ಬರೆದರೆ ಹಾಗಾದರೆ ಟೈಗರನ್ನು ಹೇಗೆ ಬರುವುದು ಇನ್ನು ಸರ್ಟನ್ ಕೋಡ್ ಆಪಲ್ ಈಸ್ ರಿಟನ್ ಆಸ್ FUUQG how will tiger will be coded in that how will be written in that code yes ಕಾನ್ಸಂಟ್ರೇಟ್ ಏನು ಮಾಡ್ಬೋದು ಹೇಳ್ರಿ ಅಲ್ಲ ಅಬ್ಸರ್ವ್ ಮಾಡ್ಬೇಕು ನೀವು ಎಕ್ಸಾಮ್ದಲ್ಲಿ ಹಿಂಗೆ ಕ್ವಶನ್ ಕೇಳ್ತಾನೆ ಸೈಲೆಂಟ್ ಕೂತ್ರಂದ್ರೆ ಏನೂ ಆಗಲ್ಲ ಹಾಂ ನೋಟ್ ಕ್ವಶನ್ ಬರ್ಕೋರಿ ನಡೀತಿ ಎಸ್ ವೆರಿ ಗುಡ್ +5 ಆಗಬೇಕಷ್ಟೇ ಕ್ವಿಕ್ಕಾಗಿ ಆನ್ಸರ್ ಮಾಡ್ತಾ ಬರ್ಬೇಕಷ್ಟೇ ಅರ್ಥ ಆಗಿಲ್ಲ ಈಗೆಲ್ಲ ಕ್ವಶನ್ ಬರ್ಕೋರಿ ಯಾವ ಥರ ಬಿಡಿಸ್ಬೇಕು ನೋಡಿ ಯಾವ ಥರ ಪ್ರಶ್ನೆಗಳನ್ನು ಬಿಡಿಸ್ಬೇಕಂದಾಗ ಫಸ್ಟ್ ಕಾನ್ಸಂಟ್ರೇಟ್ ಏನು ಮಾಡಬೇಕಂದ್ರೆ ಏನಿದೆ ಬರಿಬೇಕಷ್ಟೇ ಯಾವ ಥರ ಬರೀಬೇಕು ಈ ಥರ APPLE ಆಪಲ್ ಎಂಬುದನ್ನು FUUQG ಎಂದು ಸೂಚಿಸಲಾಗಿದೆ ದೆನ್ ಟೈಗರ್ ಅಂತ ಇದೆ TIGER ಟೈಗರನ್ನು ಹೇಗೆ ಸೂಚಿಸ್ಬೋದು ಅಂತ ಇದೆ ಇಲ್ಲಿ ಇಂಪಾರ್ಟೆಂಟ್ ಏನು ಗಮನಿಸಬೇಕಂದಾಗ ಆಪಲ್ ಎಂಬುದನ್ನು FUUQG ಎಂದು ಸೂಚಿಸಲಾಗಿದೆ ಹಾಗಾದ್ರೆ ಟೈಗರನ್ನು ಹೇಗೆ ಸೂಚಿಸ್ಬೋದು ಅಂತ ಪ್ರಶ್ನೆ ಇದೆ ಹೌದಾ ಸೊ ಈಗ ಎ ಇತ್ತು ಅಂತ ತಿಳ್ಕೊರಿ ಎ ಇತ್ತು ಅಂದ್ರೆ ಪ್ಲಸ್ ಏನಾಗುತ್ತದೆ ಇಲ್ಲಿ ಎಫ್ ಇದೆ ಅಂತ ತಿಳ್ಕೊರಿ ಈಗ ಎ ಇತ್ತು ಎ ಬಿಟ್ಬಿಡ್ಬೇಕು ಎ ಆಗಣ ಹೇಳಿ ABCDEF ಏನಿದೆ ಎಫ್ ಅಂದ್ರೆ ಏನು 5 ಆತಿಲ್ಲ ಎಸ್ ದಿಸ್ ಈಸ್ ದ ಕಾನ್ಸೆಪ್ಟ್ ಅಂಡರ್ಸ್ಟುಡ್ ಎವ್ರಿವನ್ ನಾವ್ದು ಅರ್ಥ ಆಗತ್ತಿಲ್ಲ ಒಂದೇ ಕ್ವಶನ್ಗೆ 2 ಕ್ವಶನ್ ಮೆಂಟಾಲಿಟಿ ಅರ್ಥ ಆಗಲ್ಲ ಮಿನಿಮಮ್ ಒಂದು 10-15 ಕ್ವಶನ್ ಬಿಡಿಸ್ಬೇಕು ನೀವು ಪ್ರಾಕ್ಟೀಸ್ ಮಾಡ್ಬೇಕು ಡೈಲಿ ವರ್ಕ್ ಮಾಡ್ಬೇಕು ಅಂದಾಗ ಮಾತ್ರ ಮೆಂಟಾಲಿಟಿ ಅರ್ಥ ಆಗುತ್ತೆ ನೀವೇನಾರ ಸುಮ್ಮ ಒಂದೇ ದಿನ ಒಂದು ಕ್ವಶನ್ ಓದಿ ಅರ್ಥ ಮಾಡ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಅರ್ಥ ಆಗಲ್ಲ ಅಂಡರ್ಸ್ಟುಡ್ ನಾ ಯಾವ ಥರ ಕ್ಲಿಯರಾಗಿ ಹೇಳ್ತಾನೆ ಅರ್ಥ ಮಾಡ್ಕೊಳ್ಳಿ ಏನಂದ್ರೆ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ಬೇಕಷ್ಟು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ಬೇಕು ಅಂದಾಗ ಮೆಂಟಾಲಿಟಿ 2 ತಿಂಗಳದಾಗ ಪರ್ಫೆಕ್ಟ್ ಹಾಕಿರಿ ನೀವು ಎಲ್ಲಿಕಂದ್ರೆ ಆಗ ಚಾನ್ಸ್ ಇಲ್ಲ ನೆನ್ಪಿಟ್ಕೊಳ್ಳಿದ್ದು 100% ಯಾಕೆ ನಿಮ್ಗೆ ಎಷ್ಟು ಸೀರಿಯಸ್ಸಾಗಿ ಹೇಳ್ತಾರೆ ಅಂದರೆ ಇನ್ನು 2 ರಿಂದ 3 ತಿಂಗಳದಾಗ ನೋಟಿಫಿಕೇಶನ್ ಆಗುತ್ತೆ ಈಗ ಮೆಂಟಾಲಿಟಿ ಪರ್ಫೆಕ್ಟ್ ಆಗಿಬಿಟ್ರೆ ಅಂದ್ರೆ ಆರಾಮಾಗಿ ಇದನ್ನಾಗ್ಬೋದು ಅಷ್ಟೇ ಅದರ್ ಸಬ್ಜೆಕ್ಟ್ ಅಂದರೆ ನೀವು ಓದ್ಕೊಂಡ್ರೂ ಅರ್ಥ ಆಗೋವಂಥ ಸಬ್ಜೆಕ್ಟ್ ಅದು ಇದು ಅರ್ಥನೇ ಆಗಲ್ಲ ಇದು ಈಗೇನು ನಾನು ನೆಕ್ಸ್ಟ್ ಹೇಳ್ತೀನಿ ಈಗ ಟೈಗರ್ಗೆ ಏನೋ ಸಂಕೇತ ಅಂದರೆ ಏನೂ ಗೊತ್ತಾಗಲ್ಲ ಅದು ಯಾಕಂದ್ರೆ ಲಾಜಿಕ್ ಹೇಳಿ ಅಂದ್ರೆ ಗೊತ್ತಾಗೈತಿ ನಾ ಹೇಳ್ತಿರ್ತಿಲ್ಲ ಈ ಥರ ಇನ್ನೂ ನೆಕ್ಸ್ಟ್ ಲೆವೆಲ್ ಬರ್ತಾವೆ ಕ್ವಶನ್ಗಳು ಇನ್ನೂ ಭಾಳ ಹೈ ಲೆವೆಲ್ ಕ್ವಶನ್ ಬರ್ತಾವೆ ಜಸ್ಟ್ ಕಾನ್ಸಂಟ್ರೇಟ್ ಮಾಡಿ ಈಗ ಪಿ ಇದೆ ಸೊ ಪಿ ಇದ್ರೆ ಏನು ಮಾಡ್ಕೊ ಪಿ ಆಗಣ ಹೇಳಿ QRSTU ಮೈಂಡ್ದಲ್ಲಿ ಹೇಳ್ತಾ ಇರ್ಬೇಕು ಮೈಂಡ್ದಲ್ಲಿ ಎಷ್ಟು ಹೇಳ್ತಾರಲ್ಲ ನಿಮ್ಗೆ ಅರ್ಥ ಆಕೈತದು ಪಿ ಆಗಣ QRSTU ತೀತಾ +5 ತೀತಾ ಎಲ್ಲಗಣ MNOPQ +5 ತೀತಾ ಈ ಆಗಣ FGHIJK ಕೆ ಎಲ್ಲ ಜೆ ಅಷ್ಟೇ ದೆನ್ 5 ತೀತಾ ಎಲ್ಲ +5 ಅಂತ ಇಲ್ಲೂ ಕೂಡ ಅದೇ ಥರ ಕಾನ್ಸೆಪ್ಟ್ನೇ ಯೂಸ್ ಮಾಡ್ಬೇಕಷ್ಟೆ ದಿಸ್ ಈಸ್ ಕೋಡಿಂಗ್ ಆ್ಯಂಡ್ ಈ ಕೋಡಿಂಗ್ ಅರ್ಥ ಏನಂದ್ರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಕಾನ್ಸೆಪ್ಟ್ಗಳನ್ನ ಇಲ್ಲಿ ಇಟ್ಬಿಡೋದು ಅಷ್ಟೇ ದಿಸ್ ಇಸ್ ಕಾಪಿ ಪೇಸ್ಟ್ ಅರ್ಥ ಆಯ್ತಾ ಇದನ್ನು ಕಾಪಿ ಮಾಡಿ ಪೇಸ್ಟ್ ಮಾಡೋದು ಅಷ್ಟೇ ಇಲ್ಲೂ ಕೂಡ ಪ್ಲಸ್ ಏನು ಮಾಡೋದು +5 ದೆನ್ ಟಿ ಆಗೋಣ UVWXY
ತೀತಾ ವೈ ಅಂತ ಬಂತ. ದೆನ್ ಐ ಆಗೋಣ ಜೆ ಕೆ ಎಲ್ ಎಮ್ ಎನ್ ತೀತಾ ಎನ್ ಆಯ್ತಾ. ಆಮೇಲೆ ಜಿ ಆಗೋಣ ಎಚ್ ಐ ಜೆ ಕೆ ಎಲ್ ತೀತಾ. ದೆನ್ ಇ ಆಗೋಣ ಎಫ್ ಜಿ ಎಚ್ ಐ ಜೆ ಜೆ ಬಂತ. ದೆನ್ ಆರ್ ಆಗೋಣ ಎಸ್ ಟಿ ಯು ವಿ ಡಬ್ಲ್ಯೂ ಅಂಡರ್ಸ್ಟುಡ್. ಸೊ ಆನ್ಸರ್ ಏನು ಬಂತಿಲ್ಲಿ ವೈ ಎನ್ ಎಲ್ ಜೆ ಡಬ್ಲ್ಯೂ. ಸೊ ವೈ ಎನ್ ಎಲ್ ಜೆ ಡಬ್ಲ್ಯೂ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಇನ್ ದಿಸ್ ಕ್ವಶನ್. ಅಂಡರ್ಸ್ಟುಡ್ ಎವ್ರಿ ಒನ್. ಈ ಥರ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕಷ್ಟೇ. ಈಗ ದಿಸ್ ಇಸ್ ಟೈಪ್ ಒನ್ ಕಾನ್ಸೆಪ್ಟ್. ಟೈಪ್ ಒನ್ ಏನು ಹೇಳ್ತೈತೆ ಹೇಳ್ರಿ. ಟೈಪ್ ಒನ್ ಏನು ಹೇಳ್ತೈತೆ ಆ್ಯಡಿಷನ್. ಅಂಡರ್ಸ್ಟುಡ್. ಏನು ಟೈಪ್ ಒನ್ ಏನು ಹೇಳ್ತೈತಿ ಕೂಡಿಸೋದು ರೆಡಿಷನ್ ಮೇಲೆ ಇರ್ತಕ್ಕಂಥದ್ದು. ರೈಟ್ ಡೌನ್ ಬರ್ಕೊಳ್ಳಿ. ಆ್ಯಕ್ಟಿವ್ ಇರಬೇಕಷ್ಟೇ. ನೀವು ಎಲ್ಲಿ ಸೈಲೆಂಟ್ ಇದ್ರೆ ಆಗಲ್ಲ. ಎಷ್ಟು ಆ್ಯಕ್ಟಿವ್ ಇರ್ತಿರಲ್ಲ ಅಷ್ಟು ಬೇಗ ಪಾಸ್ ಹಾಕಿರಿ ಎಕ್ಸಾಮ್. ನೀವು ಸುಮ್ಮ ಸೈಲೆಂಟ್ ಕೂತ್ಕೊಂಡು ಆರಾಮಾಗಿ ನೋಡೋಣ ತಡಿ ಅಂತಂದ್ರೆ ಏನೋ 4 ವರ್ಷ ಹೋಗ್ತೈತೆ ನಿಮ್ಗೆ ಎಕ್ಸಾಮ್. ಅರ್ಥ ಆತಿಲ್ಲ. ಯಾವತ್ತೂ ನನ್ನ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರ್ಬೇಕು. ಅರ್ಥ ಆತಿಲ್ಲ. ಎಷ್ಟು ಕಮ್ಯುನಿಕೇಟ್ ಮಾಡ್ತೀರಿ, ಎಷ್ಟು ಅದನ್ನು ಅರ್ಥ ಮಾಡ್ಕೋತೀರಿ ಅದ್ರ ಮೇಲೆ ಡಿಪೆಂಡ್ ಆಗಿರೋದು. ಅಂದರೆ ಆ್ಯಕ್ಟಿವ್ ಇರ್ಬೇಕು ನೀವು. ಅಂದರೆ ಓದೋದ್ರಾಗೂ ಆ್ಯಕ್ಟಿವ್ ಇರಬೇಕು, ಕ್ವಶನ್ಗಳನ್ನ ಬಿಡಿಸುವಾಗ ಆ್ಯಕ್ಟಿವ್ ಇರಬೇಕಷ್ಟೇ. ಇಲ್ಲಿಕಂದ್ರೆ ನೀವು ಸ್ಟಕ್ ಆದ್ರೆ ಮೈಂಡ್. ಅದಕ್ಕೆ ಅದನ್ನು ಕರೆಕ್ಟಾಗಿ ಕ್ಲಾಸ್ಗಳನ್ನ ಚೆನ್ನಾಗಿ ಕೂತ್ಕೊಂಡು ಕೇಳಿ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನೀವು ಮೆಂಟಲ್ ಎಬಿಲಿಟಿ ಅರ್ಥ ಆಗಬೇಕಂದಾಗ ಇದಕ್ಕೊಂದು ಸ್ವಲ್ಪ ಟೈಮ್ ಕೊಡಬೇಕು. ಬಟ್ ಆ್ಯಕ್ಟಿವ್ ಇರ್ಬೇಕು ಅಷ್ಟು. ಅದಕ್ಕೆ ಯಾಕಂದ್ರೆ ಪಟ ಏನಾರ ಆನ್ಸರ್ ಏನಂದ್ರೆ ಅದಕ್ಕೆ ಅಡಿಷನ್ ಮಾಡೋದಾಗಲಿ ಸಬ್ಸ್ಟ್ರಾಕ್ಷನ್ ಮಾಡೋದಾಗಲಿ ಫಾಸ್ಟಾಗಿ ಬರ್ಬೇಕು ನಿಮ್ಗೆ. ಅದಕ್ಕೆ ಹೇಳಿ ನೀವು ಸ್ವಲ್ಪ ಬೇಸಿಕ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿರಿ. ಬೇಸಿಕ್ ಕಾನ್ಸಂಟ್ರೇಟ್ ಮಾಡಿ ಗಮನ ಕೊಡ್ತಾ ಬನ್ನಿ. ಅಂಡರ್ಸ್ಟುಡ್ ಎವ್ರಿ ಒನ್. ಎಲ್ಲರಿಗೂ ಅರ್ಥ ಆಯ್ತದಾ? ಎಸ್. ಮುಂದಿನ ಕ್ವಶನ್ ಹೋಗೋಣ. ಸೊ ಮುಂದಿನ ಕ್ವಶನ್ ನೆಕ್ಸ್ಟ್ ನೋಡಿ. ಇದು ಹಾರ್ಟ್ ಅಂತ ಟೈಪ್ 2 ಮೇಲೆ ಇರ್ತಕ್ಕಂಥದ್ದು. ಟೈಪ್ 2 ಮೇಲೆ ಇರೋಂಥ ಒಂದು ಕಾನ್ಸೆಪ್ಟ್. ಇಲ್ಲಿ ಟೈಪ್ 2 ಮೇಲೆ ಏನಿದೆ ನೋಡ್ರಿ, ಪ್ರಶ್ನೆ ಇದೆ ನೋಡ್ರಿ, ಅರ್ಥ ಮಾಡ್ಕೊಳ್ಳಿ. ಏನಿದು ಕ್ವಶನ್? ಹಾರ್ಟ್ ಎಂಬುದನ್ನು ಇ ಬಿ ಎಕ್ಸ್ ಒ ಕ್ಯೂ ಎಂದು ಸೂಚಿಸಲಾಗಿದೆ. ಹಾಗಾದ್ರೆ ಗಾರ್ಡನ್ನ ಹೇಗೆ ಸೂಚಿಸ್ಬೋದು ಅಂತ ಇದೆ. ಗಾರ್ಡನ್ ಆಯ್ತಾ. ಗಾರ್ಡನನ್ನು ಹೇಗೆ ಸೂಚಿಸ್ಬೋದು ನೋಡಿರಿ ಯಾವ ಥರ ಬಿಡಿಸ್ಬೇಕಂತಾಗಿದ್ರೆ. ಈಗ ಹಾರ್ಟ್ ಅಂತ ಇದೆ. ಎಚ್ ಇ ಎ ಆರ್ ಟಿ ಹಾರ್ಟನ್ನು ಏನಂತ ಸೂಚಿಸಲಾಗಿದೆ? ಇ ಬಿ ಎಕ್ಸ್ ಒ ಕ್ಯೂ ಎಂದು ಸೂಚಿಸಲಾಗಿದೆ. ಹಾರ್ಟ್ ಎಂಬುದನ್ನು ಇ ಬಿ ಎಕ್ಸ್ ಒ ಕ್ಯೂ ಎಂದು ಸೂಚಿಸಲಾಗಿದೆ. ಆಮೇಲೆ ನಂತರದೇ ಇದೆ ಗಾರ್ಡನ್ GARDN ಗಾರ್ಡನನ್ನು ಹೇಗೆ ಸೂಚಿಸ್ಬೋದು ಅಂತ ಒಂದು ಕಾನ್ಸೆಪ್ಟ್ ಇದೆ. ಇಲ್ಲಿ ಫಸ್ಟ್ ಏನು ಮಾಡ್ಬೇಕಂದಾಗ ಜಸ್ಟ್ ಗಮನ ಕೊಡ್ತಾ ಬನ್ನಿ. ಏನು ಮಾಡಬೇಕಿಲ್ಲಿ? ಇದು ಇ ಇದೆ, ಇದು ಎಚ್ ಇದೆ. ಸೊ ABCD ಜಸ್ಟ್ ಅಬ್ಸರ್ವ್ ಮಾಡಿ. ನೀವು ABCD ಬರ್ಕೊಂಡಿರಲಿಲ್ಲ ಅಲ್ಲಿ ಎಚ್ದಿಂದ ಇ ಹೆಂಗೆ ಹೋಗ್ಬೇಕು ಹೇಳ್ರಿ ನೋಡು. ಮೈನಸ್ ಹೋಗ್ಬೇಕು ಪ್ಲಸ್ ಹೋಗ್ಬೇಕು. ಎಚ್ದಿಂದ ಇ ಬರ್ಬೇಕಂದ್ರೆ ಮೈನಸ್ ಮಾಡಬೇಕು. ಮೈನಸ್ ಎಷ್ಟು ಮಾಡಬೇಕು? ಎಸ್, ವೆರಿ ಗುಡ್. ಈ ಆಗ ನೋಡಿರಿ, ಈ ಆಗಣ ಏನು ಬರೋದು? ಇ ಬಿಟ್ಟು ಬಿಡಬೇಕು. FGH ಅಂದರೆ -3. ಅಂಡರ್ಸ್ಟುಡ್ ಎವ್ರಿ ಒನ್. -3 ಬರ್ತಾ ಇದ್ದಾನ. ಇದು ಕೂಡ ನೋಡಿ ಅಬ್ಸರ್ವ್ ಮಾಡಿ, ಇದು ಕೂಡ -3 ಅಂದರೆ ಬಿ ಆಗೋಣ CDE. ಹೌದಾ? ಆಮೇಲೆ ಇಲ್ಲೂ ಕೂಡ -3. ಯಾಕೆ ಹೇಳ್ರಿ? ಎಕ್ಸ್ ಆಗೋಣ ಯಾವ್ದು ಬರುತ್ತದೆ? ವೈ ಆಗೋಣ ಝೆಡ್ ಆಗೋಣ ಎ ಬರುತ್ತದೆ. ಝೆಡ್ ನೆಕ್ಸ್ಟ್ ನಂಬರ್ ಯಾವುದು? ಝೆಡ್ ನೆಕ್ಸ್ಟ್ ನಂಬರ್ ಯಾವುದು? ಎ. ರೊಟೇಟ್ ಹಾಕತ್ತಿಲ್ಲ 26 ಮುಗಿಯೋಣ ಏನು? ಈಗ ಝೆಡ್ ಮುಗಿಯೋಣ ಯಾವ ನಂಬರ್ ಹೇಳ್ತೀವಿ? ಲೆಟ್ರ್ ಹೇಳ್ತೀರಿ ಹೇಳ್ರಿ ನೀವು? ಎ ಹೇಳ್ತಿರಲ್ಲ. ಝೆಡ್ ಮುಗಿಯೋಣ ನೆಕ್ಸ್ಟ್ ಲೆಟ್ರ್ ಯಾವುದು? ಎ. ಸೊ ಈ ಥರ ಕಾನ್ಸಂಟ್ರೇಟ್ ಮಾಡಬೇಕು. ದೆನ್ ಇಲ್ಲೂ ಕೂಡ -3, ಇದು ಕೂಡ -3. ಎಲ್ಲ -3 ಕಾನ್ಸೆಪ್ಟ್ ಇದನ್ನು. ಈ ಮೈನಸ್ ಇತ್ತಂದ್ರೆ ನೀವು ಏನು ಮಾಡ್ಬೇಕು? ಇಲ್ಲೂ ಕೂಡ ಸೊ -3 ಕಾನ್ಸೆಪ್ಟ್. -3 ಓಕೆ. ಇಲ್ಲೆಲ್ಲ -3 ಅಂತ ಗಮನ ಕೊಡಬೇಕಷ್ಟೇ. ಅರ್ಥ ಆಯ್ತಾ? ಇಲ್ಲಿ ನೋಡಿರಿ, ಜಿ ಆಗೋಣ ಏನಾಗುತ್ತದೆ ಹೇಳಿ? ಡಿ. ನೆಕ್ಸ್ಟ್ ಎ ಆಗೋಣ ಎಕ್ಸ್. ಆರ್ ಆಗೋಣ ಆರ್ಗೆ ಏನಿಲ್ಲ, ಆರ್ ಸಂಕೇತ ಏನಿದೆ? ಸೊ ಇದೆ. ಆಮೇಲೆ ಡಿ ಸಂಕೇತ ಇಲ್ಲಿ ಡಿ ಇಲ್ಲಂದ್ರೆ ಮೈನಸ್ ಹೋದ್ರೆ ಏನಾಗುತ್ತದೆ? ಎ. ಆಮೇಲೆ ಇ ಆಗೋಣ ಬಿ. ಆಮೇಲೆ ಎನ್ ಆಗೋಣ ಕೆ. ತೀತಾ DXO ABK. ಅಂಡರ್ಸ್ಟುಡ್? DXO ABK ಆನ್ಸರ್. DXO ABK. ಸೊ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಇನ್ ದಿಸ್ ಕ್ವಶನ್. ಅಂಡರ್ಸ್ಟುಡ್ ಎವ್ರಿ ಒನ್. ಈ ಪ್ರಶ್ನೆಗೆ ಆನ್ಸರ್ ಏನಾಗುತ್ತದೆ ಅಂದರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್. ಬರ್ಕೊಳ್ಳಿ. ಮತ್ತು ಇದ್ರ ಮೇಲೆ ಪ್ರಾಕ್ಟೀಸ್ ಕ್ವಶನ್ ಕೊಟ್ಟಿರ್ತಾನೆ. ಆಮೇಲೆ ಈ ಟಾಪಿಕ್ ಮುಗಿದ ತಕ್ಷಣ ಪ್ರಾಕ್ಟೀಸ್ ಕ್ವಶನ್ ಇದ್ದಿರ್ತಾವೆ. ಅದನ್ನೆಲ್ಲ PDF ಕಳಿಸ್ತಾನೆ, ಸರ್ ಕಳಿಸಿರ್ತಾನೆ. ನೀವು ಅದನ್ನೆಲ್ಲ ತೊಗೊಂಡು ಪ್ರಾಕ್ಟೀಸ್ ಮಾಡ್ಬೋದು ಅಷ್ಟೇ. ಬಟ್ ಈಗೆಲ್ಲ ಏನಂದ್ರೆ ಮೆಥಡ್ ಕಲಿಬೇಕು ಅಷ್ಟೇ. ಕ್ವಶನ್ ಕ್ಲಾಸ್ದಾಗ ಏನು ಕಲಿಬೇಕು? ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಆಮೇಲೆ ಇಲ್ಲೂ ಕ್ವಶನ್ ಕೊಟ್ಟಿರ್ತಾನೆ. ಒಂದು ಕ್ವಶನ್ ನಾ ಬಿಡಿಸ್ತಾನೆ. ಈಗ
ಇದು ನಾ ಬಿಡಿಸಿರ್ತಾನೆ, ನೆಕ್ಸ್ಟ್ ಕ್ವಶನ್ ನಿಮ್ಮ ಪ್ರಾಕ್ಟೀಸ್. ಒಂದು ಕ್ವಶನ್ನ ನಾ ಹೇಳ್ತೇನೆ ನಿಮ್ಗೆ, ನೆಕ್ಸ್ಟ್ ಕ್ವಶನ್ ನಿಮಗೆ ಪ್ರಾಕ್ಟೀಸ್, ನೀವೇ ಬಿಡಿಸ್ಬೇಕಷ್ಟೇ. ಆಯ್ತಾ? ಈ ಥರ ಕಂಟಿನ್ಯೂಸ್ ಆಗಿ ಒಂದೊಂದು ಟೈಪ್ದಾಗ ಎರಡು ಕ್ವಶನ್ ಬಿಡಿಸ್ತಾನೆ. ಹಿಂಗೆ ಒಂದು 7 ಟೈಪ್ಸ್ ಇರ್ತಾವೆ. ಒಂದು ಟಾಪಿಕ್ ಮೇಲೆ ಎಲ್ಲನೂ ಕೂಡ ಗಮನ ಕೊಡ್ತಾ ಬರ್ನು. ಇವೆಲ್ಲ ನಿಮಗೆಲ್ಲ ಎಕ್ಸಾಮ್ದಲ್ಲಿ ಕೇಳುವಂಥ ಪ್ರಶ್ನೆಗಳು. ಈಗ ನಾನು -3 ಅಂತ ಕೊಟ್ಟೇನೆ, ಎಕ್ಸಾಮ್ದಾಗ -5 ಕೊಡ್ಬೋದು, ಬಟ್ ನೀವು ಕಂಡು ಹಿಡಿಬೇಕು ಅದನ್ನು. ಈಗ ನಾನು -3 ಅಂತ ಕೊಟ್ಟೇನೆ, ಅವ್ರ ಎಕ್ಸಾಮ್ದಾಗ -5 ಕೊಡ್ಬೋದು, -2 ಕೊಡ್ಬೋದು, -1 ಕೊಡ್ಬೋದು, ಬಟ್ ಕಾನ್ಸೆಪ್ಟ್ ಸೇಮ್, ಅಂಕಿ ಸಂಖ್ಯೆ ಅಟ್ಟ ಬದಲಾವಣೆ ಆಕೈತಿ. ಈಗ ನಾ -3 ಕೊಡ್ಬೋದು ನಿನಗೆ, ಅವ್ರೇನು ಕೊಡ್ಬೋದು -2 ಅಂತ ಕಾನ್ಸೆಪ್ಟ್ ಇಡ್ಬೋದು, -2 ಕಾನ್ಸೆಪ್ಟ್ ಇಡ್ಬೋದು ಅವರು, ಇಲ್ಕ -5 ಇಡ್ಬೋದು, -6 ಇಡ್ಬೋದು, ಬಟ್ ನೀವು ಕಂಡು ಹಿಡಿಬೇಕು. ಹೆಂಗೆ ಕಂಡು ಹಿಡಿಬೇಕು? ಆ ಲೆಟರ್ಸ್ಗಳನ್ನ ABCD ಲೆಟರ್ಗಳನ್ನ ನೋಡಿ ಕಂಡು ಹಿಡಿಬೇಕು. ಫಸ್ಟ್ ಏನು ಮಾಡ್ಬೇಕಂದ್ರೆ Hದಿಂದ ಈ ಎಲ್ಲಿ ಹೊಂಟಿದ್ದು ನೋಡ್ಬೇಕಷ್ಟೇ. ಈಗ ನೀವು ABCD ಹೆಂಗೆ ಬರಿತೀವಿ ಅಂದ್ರೆ ನೋಡಿಲಿ, ABCD EFG GHIJKL ಅಂತ ನೀವು ಬರ್ಕೊಂಡು ತಿಳ್ಕೊ ಇಷ್ಟೇ. ಈಗ Hದಿಂದ ಈ ಹೋಗ್ಬೇಕು ನಾವು, ಇಲ್ಲಿ H ಇದೆ ತಿಳ್ಕೊ. ಈಗ Hನ್ನು ಬಿಟ್ಬಿಡ್ಬೇಕು ಅವಾಗ, 1 2 3, ಮತ್ತು ಇಲ್ಲಿ H ಇಲ್ಲಿದೆ, ಅವೇನು ಮಾಡ್ಬೇಕು? -1 -2 -3. ಅರ್ಧತಿಲ್ಲ? ಅರ್ಧ ಹೇಳಿದೆ. Hದಿಂದ ಈ ಬರಬೇಕಂದ್ರೆ ಹಿಂಗೆ ರಿವರ್ಸ್ ಬಂದ್ರೆ ಮೈನಸ್, ಮುಂದೆ ಹೋದ್ರೆ ಏನಾಗುತ್ತದೆ? ಪ್ಲಸ್ ಆಗುತ್ತದೆ. ಇಷ್ಟೇ ಕಾನ್ಸೆಪ್ಟ್. ಅಂಡರ್ಸ್ಟುಡ್? ಈಗ ನೋಡಿರಿ, ಹಿಂಗೆ ಕೊಟ್ಟಿರ್ತಾನೆ. ಈಗ ಡಿದಿಂದ ಇಲ್ಲಿ A ಕೊಟ್ಟಿರ್ತಾನೆ ತಿಳ್ಕೊ. Aದಿಂದ D ಕೊಟ್ಟರೆ ಏನು ಮಾಡ್ಕೋಬೇಕು? ಇಲ್ಲಿ ಪ್ಲಸ್ ಆಗಿರ್ತದೆ. ಪ್ಲಸ್ ಅಂದಾಗ ಇದನ್ನು ಫಸ್ಟ್ ಬಿಟ್ಬಿಡ್ಬೇಕು. +1 +2 +3 ಅರ್ಧ ಅಂದರೆ ಏನಿದು? +3 ಅಂತ ಮಾಡ್ಕೋಬೇಕು. ಅಂಡರ್ಸ್ಟುಡ್? ಈ ಥರ Aದಿಂದ D ಹೋಗ್ಬೇಕಾದ್ರೆ +3 ಮಾಡ್ಕೋಬೇಕು. ಆಮೇಲೆ Hದಿಂದ E ಬರಬೇಕಾದ್ರೆ ಮೈನಸ್ ಮಾಡ್ಕೋಬೇಕು. ಇದು ಕಾನ್ಸೆಪ್ಟ್. ಅಂಡರ್ಸ್ಟುಡ್? ಆಪ್ಷನ್ ಯಾವುದು? ಡಿ ಕರೆಕ್ಟಾ? ಎಸ್. ಕರೆಕ್ಟ್ ಏನಾ? ಎಸ್. ನೆಕ್ಸ್ಟ್ ಕ್ವಶನ್ ಇದೆ ನೋಡಿರಿ. ಏನಿದೆ ಕ್ವಶನ್? ಮುಂಬೈ ಅಂತ ಇದೆ ನೋಡಿರಿ. ಮುಂಬೈ MUMBAI ಮುಂಬೈ ಎಂಬುದನ್ನು LSJXVC ಮುಂಬೈ ಎಂಬುದನ್ನು LSJXVC ಎಂದು ಸೂಚಿಸಲಾಗಿದೆ. ಹಾಗಾದರೆ ದೆಹಲಿಯನ್ನು ಹೇಗೆ ಸೂಚಿಸಬಹುದು? DELHI ದೆಹಲಿಯನ್ನು ಹೇಗೆ ಸೂಚಿಸ್ಬೋದು? ವೆರಿ ಗುಡ್. ನೋಡಿರಿ, ಅರ್ಥ ಆಗ್ತಿಲ್ಲ? ಈಗ ಅರ್ಥ ಆಗ್ತಾ ಇಲ್ಲ? ನೀವು ನೋಡಿರಿ, ನೀವು ಹೇಳಕ್ಕೆ ಬರ್ಬೇಕು. ಈಗ ಯಾಕೆ ನೋಡಿರಿ, 2 ಕ್ವಶನ್ ಯಾಕೆ ನಿಮ್ಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡಿ ಅಂದ್ರೆ, ಈಗ ನೆಕ್ಸ್ಟ್ ಕ್ವಶನ್ ಬಂತಿಲ್ಲ, ಆನ್ಸರ್ ಬಂತಿಲ್ಲ, ಈಗ ಒಂದು ಐಡಿಯಾ ಬರುತ್ತೆ ನಿಮ್ಗೆ. ಅದಕ್ಕೆ ನೀವು ಕಂಪಲ್ಸರಿ ಪ್ರತಿಯೊಬ್ಬರು ಕೂಡ ಕಾನ್ಸಂಟ್ರೇಟ್ ಮಾಡ್ಬೇಕಷ್ಟೇ. ಆಯಿತಾ? ನೀವು ಎಷ್ಟು ನೆಗ್ಲಿಜೆನ್ಸಿ ಮಾಡ್ತೀರಿ, ಎಷ್ಟು ನೀವು ಅದನ್ನು ಲೇಜಿ ತಂದು ತೋರಿಸ್ತಿರಲ್ಲ, ಪಕ್ಕಾ ಇಂದಿಲ್ಲ ನಾಳೆ ನಿಮ್ಗೆ ಅದು ಎಫೆಕ್ಟ್ ಆಕೈತದೆ. ಲೇಜಿ ಇರ್ಬಾರ್ದು, ಕ್ಲಾಸ್ನಾಗ ಆ್ಯಕ್ಟಿವ್ ಇರ್ಬೇಕಷ್ಟೇ. ಲೇಜಿ ಒಟ್ಟು ಇದ್ರಂದ್ರೆ ಆಗಲ್ಲ. ಆಯಿತಾ? ನೀವು ಅದಕ್ಕೆ ಹೇಳ್ತಾನೆ, ಚೆನ್ನಾಗಿ ನೀವು ನೈಟ್ ಆದರೂ ಚೆನ್ನಾಗಿ ನಿದ್ರೆ ಮಾಡ್ಬೇಕು. ಕ್ಲಾಸ್ ಕೇಳ್ಬೇಕಂದ್ರೆ ಚೆನ್ನಾಗಿ ನಿದ್ರೆ ಮಾಡ್ಕೊಂಡು ಬರ್ಬೇಕಷ್ಟೇ. ಇಲ್ಕಂದು ಬಂದು ಇಲ್ಲಿ ನಿದ್ರೆ ಮಾಡ್ಕೊಂಡಂಗಿಲ್ಲ. ಆಯಿತಾ? ಎಲ್ಲ ಫುಲ್ ಕಂಪಲ್ಸರಿ ಯಾವ ಟೈಮ್ ಹಾಕೋಬೇಕು, ಚೆನ್ನಾಗಿ ನಿದ್ರೆ ಮಾಡ್ಕೊಂಡು ಬರ್ಬೇಕಿಲ್ಲಿ. ಅದು ನಿದ್ರೆ ಮಾಡಲಿಲ್ಲ ಅಂದರೆ ಇಲ್ಲಿ ಕ್ಲಾಸ್ ಸರಿಯಾಗಲ್ಲ. ಅರ್ಥ ಆಯ್ತಿಲ್ಲ? ಚೆನ್ನಾಗಿ ನಿದ್ರೆ ಮಾಡ್ಕೊಂಡು ಕರೆಕ್ಟಾಗಿ ಪರ್ಫೆಕ್ಟಾಗಿರ್ಬೇಕು ಯಾವಾಗಲೂ. ಆಯಿತಾ? ಯಾವುದೇ ಕಾರಣಕ್ಕೂ ಏನಾಗಬಾರ್ದು ಹೇಳ್ರಿ, ಇಲ್ಲಿ ಕ್ಲಾಸ್ ಕಾನ್ಸಂಟ್ರೇಷನ್ ಹೆಂಗೆ ಇರ್ಬೇಕಂದ್ರೆ 100% ಇರಬೇಕು. ಫುಲ್ಲು ಅಬ್ಸರ್ವೇಷನ್ ಮಾಡ್ತಾ ಇರ್ಬೇಕು. ಸರ್ ನೆಕ್ಸ್ಟ್ ಯಾವ ಕ್ವಶನ್ ಹೇಳ್ತಾರೆ, ನೆಕ್ಸ್ಟ್ ಯಾವ ಕ್ವಶನ್ ಹೇಳ್ತಾರೆ, ಹಂಗೆ ಅಬ್ಸರ್ವೇಷನ್ ಇರಬೇಕಷ್ಟೇ. ಅರ್ಥ? ಸೊ ಕರೆಕ್ಟಾಗಿ ಪರ್ಫೆಕ್ಟ್ ಆಗಿರ್ಬೇಕಷ್ಟೇ. ನೆಕ್ಸ್ಟ್ ಹೇಳಿ, ಬಡ ಫಾಸ್ಟಾಗಿ ಎಲ್ಲರೂ ಕ್ವಿಕ್ ಇರ್ಬೇಕು, ಆ್ಯಕ್ಟಿವ್ ಇರಬೇಕಷ್ಟೇ. ಹೇಳಿ ಬಡ. ಹಾಂ, ಎಸ್, ವೆರಿ ಗುಡ್. -1 ನೆಕ್ಸ್ಟು. ವೆರಿ ಗುಡ್. ನೆಕ್ಸ್ಟ್. ಎಸ್, ವೆರಿ ಗುಡ್. ನೆಕ್ಸ್ಟ್ ಅದಾದಿಲ್ಲ. -1 -2 -3 -4 -5 -6 ಅದ್ರ ಮೇಲೆ ಯಾವ ಬೇಸ್ ಮೇಲೆ ಇದು? ನೀವೇನು ABCD ಬರ್ಕೊಂಡಿರಲ್ಲ, ಆ ಬೇಸ್ ಮೇಲೆ ಚೆಕ್ ಮಾಡಬೇಕು. ಐದಿಂದ C ಕಡೆ ಹೋಗ್ಬೇಕು, Aದಿಂದ V ಕಡೆ ಹೋಗ್ಬೇಕು. Aದಿಂದ V ಕಡೆ ಹೋಗ್ಬೇಕಂದ್ರೆ ರಿವರ್ಸ್ ಹೋಗ್ಬೇಕಂದ್ರೆ Z Y. ನೋಡಿ, A ರಿವರ್ಸ್ ಹೋಗ್ಬೇಕಂದ್ರೆ ಇಲ್ಲಿ Z ಬರುತ್ತೆ, Z ಆಗೋಣ Y ಬರುತ್ತೆ, Y ಆಗೋಣ X ಆಗೋಣ W, ಹಿಂಗೆ ರಿವರ್ಸ್ ಹೋಗ್ಬೇಕು. ಅರ್ಥಲ್ಲ? ಆಮೇಲೆ Bದಿಂದ ಏನು ಹೋಗ್ಬೇಕು? C ಆಗೋಣ D, ಹಿಂಗೆ ರಿವರ್ಸ್ ಹೋಗ್ಬೇಕಷ್ಟೇ. ಸೊ ಈ ಥರ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೋಬೇಕು. ಇದು ಇಂಪಾರ್ಟೆಂಟ. ಇದು -1 -2 -3 -4 -5 -6 ಅದೇ ನೆಕ್ಸ್ಟನ್ನು ಇಲ್ಲಿ ಅಪ್ಲೈ ಮಾಡ್ಬೇಕಷ್ಟೇ. ಇಲ್ಲಿ ಕೂಡ ಏನು ಮಾಡ್ಬೇಕು ಹೇಳ್ರಿ, ಫಟಾಫಟ ಹೇಳ್ಬೇಕು. ನೀವು ಎಲ್ಲ ಸೈಲೆಂಟ್ ಕೊಡ್ಬಾರ್ದು. -1 ನೆಕ್ಸ್ಟು. ಎಸ್, ನೆಕ್ಸ್ಟು. -4 ನೆಕ್ಸ್ಟು. ಹಾಂ, ನೀವು ಯಾವತ್ತು ಮಾತಾಡ್ತಿರಲ್ಲ ಅವತ್ತು ನಿಮ್ಮ ಮೆಂಟಲಿಟಿ ಹಾಕೋದು. ಮಾತಾಡಬೇಕಲ್ಲ, ಸೈಲೆಂಟ್ ಕೂತ್ಬಾರ್ದು ಅಷ್ಟೇ. ನನ್ನ ಜೊತೆ ನೀವು ಕಮ್ಯುನಿಕೇಟ್ ಮಾಡ್ಬೇಕು, ಹೇಳ್ಬೇಕು, ಸರ್ ನೆಕ್ಸ್ಟ್ ಇದು ಬರ್ತದೆ ಹೇಳ್ಬೇಕು. ಅದಲ್ಲ, ಮನೆಯಲ್ಲಿ ಕೂತು ಸೈಲೆಂಟ್ ಕೂತ್ಕೊಂಡು ಸ್ಟಡಿ ಮಾಡ್ಬೇಕು. ಕ್ಲಾಸ್ನಾಗ ಕೂತು ವೈಲೆಂಟ್ ಇರ್ಬೇಕು. ಅಂದರೆ ಹೆಂಗೆ ಹೇಳ್ಬೇಕು, ನನ್ನ ಜೊತೆ ಮಾತಾಡ್ಕೊತಿರ್ಬೇಕು ನೀವು. ಅಂದಾಗ ಮಾತ್ರ ಅರ್ಥ ಆಕೈತದೆ. ನೀವು ಏನಲ್ಲಿ ಸುಮ್ಮನೆ ಸೈಲೆಂಟ್ ಕೂತೀರಂದ್ರೆ
ಮೆಂಟಾಲಿಟಿ ಇನ್ನೂ ಅರ್ಥ ಆಗಲ್ಲ ನಿಮ್ಗೆ, ಸೈಲೆಂಟ್ ಒಟ್ಟ ಕುಣ್ಬಾರ್ದು ಅಷ್ಟೇ. ಆಯ್ತಾ? ಸೊ ನೆಕ್ಸ್ಟ್ ಹೇಳಿ, ಸಿ ಸಿ ಐ ಡಿ ಡಿ. ಅಂಡರ್ಸ್ಟುಡ್ ಎವ್ರಿ ಒನ್? ಅರ್ಥ ಆಯ್ತಾ? ಸಿ ಸಿ ಐ ಡಿ ಡಿ. ಸೊ ವಿಚ್ ಆಪ್ಷನ್ ಕರೆಕ್ಟ್? ಆಪ್ಷನ್ ಡಿ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಎಲ್ಲರಿಗೂ? ದೆನ್ ರೈಟ್ ಡೌನ್. ಅಂದರೆ ನಾ ಯಾಕೆ ನಿಮಗೆ ಇಷ್ಟೆಲ್ಲ ಹೇಳತ್ತೇನೆಂದ್ರೆ, ನೀವು ಆ್ಯಕ್ಟಿವ್ ಇರಬೇಕಂದ್ರೆ ನೀವು ನನ್ನ ಜೊತೆ ಯಾವುದೇ ಕಾನ್ಸೆಪ್ಟ್ ಇದ್ದಾಗ ಮಾತಾಡ್ತಾ ಇರಬೇಕಷ್ಟೇ, ಹೇಳ್ತಾ ಇರಬೇಕಷ್ಟೇ. ಅಂದಾಗ ಮಾತ್ರ ಆ್ಯಕ್ಟಿವ್ ಇರುತ್ತೆ ಮನುಷ್ಯ. ಅಲ್ಲಿಗೆ ಮಾತಾಡಲಿಲ್ಲ ಅಂದರೆ ಸೈಲೆಂಟ್ ಕೂತ್ಬಾರ್ದು ಅಷ್ಟೇ. ಅರ್ಥ ಆಗತ್ತೆ ಕೆಲವೊಂದು ಜನಕ್ಕೆ, ಏನು ಪ್ರಶ್ನೆ ಇಲ್ಲ, ಬಟ್ ಒಬ್ರಿಗೆ ಅರ್ಥ ಆಗಲ್ಲ, ಅದು ಇಂಪಾರ್ಟೆಂಟ್. ನಮಗೆ ಇಲ್ಲಿ ಇಂಪಾರ್ಟೆಂಟ್ ಈಗ ಕೆಲವೊಂದಿಷ್ಟು BE ಸ್ಟೂಡೆಂಟ್ ಇರ್ತಾರೆ, ಆಮೇಲೆ ಮ್ಯಾಥ್ಸ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ ಇರ್ತಾರೆ, ಅವರಿಗೆಲ್ಲ ಅರ್ಥ ಆಗ್ತಿರುತ್ತೆ. ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಮತ್ತು BA BCom ವಿದ್ಯಾರ್ಥಿಗಳಿಗೆ ಅರ್ಥ ಆಗಲ್ಲ. ಅರ್ಥ ಅಂತ ಹೇಳ್ದೆ, BA ಮತ್ತು BCom ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅಷ್ಟು ಕ್ವಿಕ್ಕಾಗಿ ಅಂಡರ್ಸ್ಟ್ಯಾಂಡ್ ಆಗಲ್ಲ ಈ ಸಬ್ಜೆಕ್ಟ್. ಅದಕ್ಕೆ ಸ್ವಲ್ಪ ನಿಮಗೆ ಮಾತಾಡ್ಯಾಕಂತಂದ್ರೆ ಇದೇ ಕಾರಣ ಹೇಳ್ಬೇಕಷ್ಟೇ. ಯಾವುದೇ ಕ್ವಶನ್ ಗೊತ್ತಾಗಿಲ್ಕಂದ್ರೆ ಕೇಳ್ತಾರೆ ನೇರವಾಗಿ. ಅಂಡರ್ಸ್ಟುಡ್ ಎವ್ರಿ ಒನ್? ರೈಟ್ ಡೌನ್. ಎಲ್ಲರೂ ಬರ್ಕೊಂಡ್ರಿ? ಬರ್ಕೊಳ್ಳಿ. ಓಕೆ, ಮುಂಬೈ. ದೆನ್ ಟೈಪ್ 3. ಇಲ್ಲಿ ನೋಡಿರಿ, ನೆಕ್ಸ್ಟ್ ಯಾವುದೇ ಫೇವರ್ ಅಂತ ಇದೆ, ಹೌದಾ? FAVOUR ಅಂತ ಇದೆ, ಹೌದಾ? ವೆರಿ ಗುಡ್, ವೆರಿ ಗುಡ್. ನೋಡಿರಿ, ನೆಕ್ಸ್ಟ್ ಏನಿದೆ? ಇ, ಹೌದಾ? ಇ ಇದೆ. ಇ ಆಗಣೇನು? BUP ಆಗೋಣ, ಆಮೇಲೆ T ಮತ್ತು ಆಮೇಲೆ S. ಆಯ್ತಾ? ಇಲ್ಲಿ ನೋಡ್ರಿ ಏನಾಗ್ತಾ ಇದೆ? -1. ನೆಕ್ಸ್ಟು +1. ಇಲ್ಲಿ ಮೈನಸ್, ಇಲ್ಲಿ -1, ಆಮೇಲೆ +1, ಇಲ್ಲಿ ಕೂಡ -1, ಆಮೇಲೆ +1. ಅಂಡರ್ಸ್ಟುಡ್? ಅಂದರೆ ಈ ಕಾನ್ಸೆಪ್ಟ್ ಹೆಂಗಿದೆ ಅಂದ್ರೆ, ಒಂದು ಅಡಿಷನ್, ಒಂದು ಸಬ್ಸ್ಟ್ರಾಕ್ಷನ್. ಪ್ರಿವಿಯಸ್ ಟೈಪ್ 1 ಹೆಂಗಿತ್ತು? ಅಡಿಷನ್ ಕಾನ್ಸೆಪ್ಟ್. ಟೈಪ್ 2 ಸಬ್ಸ್ಟ್ರಾಕ್ಷನ್ ಕಾನ್ಸೆಪ್ಟ್. ಟೈಪ್ 3 ಅಡಿಷನ್ ಪ್ಲಸ್ ಸಬ್ಸ್ಟ್ರಾಕ್ಷನ್, ಕೂಡಿಸೋದು ಕಳೆಯೋದು. ಪ್ರಿವಿಯಸ್ ಫಸ್ಟ್ ಟೈಪ್ ಹೆಂಗಿತ್ತು? ಕೂಡಿಸೋದಿತ್ತು. ಎರಡನೇ ಟೈಪ್ ಕಳೆಯೋದು. ಈ ಥರ ಟೈಪ್ ಏನು? ಕೂಡಿಸೋದು ಕಳೆಯೋದು ಕಾನ್ಸೆಪ್ಟ್ ಅಷ್ಟೇ. ಆಮೇಲೆ ಏನಿದೆ ಅದು? ನೆಕ್ಸ್ಟ್ ಡೇಂಜರ್ ಅಂತ ಇದೆ, DEN GER. ಆಯಿತಾ? ನೆಕ್ಸ್ಟ್ ನೋಡಿ, ಈ ಥರ ಇದ್ದಾಗ ಇಲ್ಲಿ ಕಾನ್ಸಂಟ್ರೇಟ್ ಮಾಡಿರಿ. ಇಲ್ಲಿ ಏನು ಮಾಡ್ಬೇಕು ಹೇಳ್ರಿ? ನೆಕ್ಸ್ಟ್ ಏನು ಮಾಡಬೇಕು? ಇಲ್ಲಿ ಕೂಡ -1 +1 -1 +1 ಸೊ ಹಾಗಾದರೆ ಇದೇನಾಗುತ್ತದೆ? ಸಿ. ಇ ಆಗೋಣ, CF. ದೆನ್ ನೆಕ್ಸ್ಟ್ M, ದೆನ್ H. ವೆರಿ ಗುಡ್. ದೆನ್ ನೆಕ್ಸ್ಟ್ S. ವೆರಿ ಗುಡ್. ನೆಕ್ಸ್ಟ್ S. ಆಯ್ತಾ? ಸೊ CF MH DS. CF ಯಾವುದಿದೆ ಆಪ್ಷನ್? ವಿಚ್ ಆಪ್ಷನ್ ಕರೆಕ್ಟ್? ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಇನ್ ದಿಸ್ ಕ್ವಶನ್. ಅಂಡರ್ಸ್ಟುಡ್ ಎವ್ರಿ ಒನ್? ಅರ್ಥ ಆಯ್ತಾ? ಒಂದು ಪ್ಲಸ್, ಒಂದು ಮೈನಸ್, ಒಂದು ಮೈನಸ್ ಅಥವಾ ಒಂದು ಪ್ಲಸ್. ಅರ್ಥ ಆಯ್ತು ಎಲ್ಲರಿಗಿದೆ? ನೋಟ್ ಮಾಡ್ಕೊಳ್ಳಿ. ಅಂದ್ರೆ ನಿಮಗೆ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಅಂದರೆ ಒಂದು ಪ್ಲಸ್ ಮೇಲೆ ಕೇಳ್ಬೋದು, ಮೈನಸ್ ಮೇಲೆ ಕೇಳ್ಬೋದು, ಪ್ಲಸ್ಸು ಮತ್ತು ಮೈನಸ್ ಕಾನ್ಸೆಪ್ಟನ್ನು ಕೊಡ್ಬೋದು ಅಷ್ಟೇ. ಓಕೆ, ನೆಕ್ಸ್ಟ್. Okay, next. Then next question is spring anta ide. Sorry, that is the next ಏನಂತ ಇದೆ? ಇಲ್ಲಿ ಸ್ಪ್ರಿಂಗ್ ಅಂತ ಇದೆ ನೋಡ್ರಿ. ಸ್ಪ್ರಿಂಗ್ ಅಂತ ಇದೆ, ಹೌದಾ? ಏನಿದೆ ಸ್ಪ್ರಿಂಗ್ ಅಂದರೆ?
SPRING ಸ್ಪ್ರಿಂಗ್ ಎಂಬುದನ್ನು UNUFRC ಎಂದು ಸೂಚಿಸಲಾಗಿದೆ. UNUFRC ಎಂದು ಸೂಚಿಸಲಾಗಿದೆ. ಹಾಗಾದರೆ ಮೊಬೈಲ್ ಅಂತ ಇದೆ, MOBILE ಮೊಬೈಲ್ ಅಂತ ಇದೆ. ಆಯ್ತಾ? ಈಗ ಎಸ್ ಆಗಣ ಏನಾಗುತ್ತದೆ ಇಲ್ಲಿ UVS ಅಂದರೆ ಮೈನಸ್ ಪ್ಲಸ್ಸು ಮೈನಸ್ಸು ಪ್ಲಸ್ ಹೆಂಗೆ ಹೇಳ್ರಿ? ಹಾಂ, ಎಸ್ ಇದು ಇಂಪಾರ್ಟೆಂಟ್. ಎಸ್ ಆಗಣ ಯಾವ್ದು ಬರುತ್ತೆ? ಟಿ ಆಗಣ ಯು ಅಂದರೆ ಪ್ಲಸ್ ಏನು ಮಾಡ್ಕೋಬೇಕು? +2. ಆಮೇಲೆ ಇಲ್ಲಿ ವೆರಿ ಗುಡ್ -2. ಆಮೇಲೆ ಇಲ್ಲಿ ಪ್ಲಸ್ ವೆರಿ ಗುಡ್ +3. ಆಮೇಲೆ -3. ಆಮೇಲೆ +4. ಆಮೇಲೆ -4. ಅಂಡರ್ಸ್ಟುಡ್? ಅಂದರೆ +2 -2 +3 -3 +4 -4. ಅಂಡರ್ಸ್ಟುಡ್ ಎವ್ರಿವನ್? ಎಸ್, ಅರ್ಥ ಆಯ್ತಾ? ಗೊತ್ತಾಗ್ತದೆ ನೋಡಿಲಿ. ಎಸ್ ಆಗಣ ಯಾವುದು? ಟಿ. ಎಸ್ ಬಿಡಬೇಕು, TU. ಆಮೇಲೆ ಎನ್ ಆಗಣ O ಮತ್ತು P. ಆಮೇಲೆ ಆರ್ ಆಗಣ STU. ಆಮೇಲೆ ಎಫ್ ಆಗಣ GHI. ಎನ್ ಆಗಣ OPQR. ಆಮೇಲೆ ಸಿ ಆಗಣ DEFG. -4. ಇದೇ ಕಾನ್ಸೆಪ್ಟನ್ನು ಇದಕ್ಕೆ ಹಾಕ್ಬಾರ್ದು ಅಷ್ಟೇ. ಆಯಿತಾ? ಇಲ್ಲಿ ಫಸ್ಟ್ ಏನು ಮಾಡಬೇಕು ಹೇಳಿ ಗೊತ್ತಾಯ್ತಾ? ಪ್ಲಸ್ ಏನು ಮಾಡಬೇಕು? ಪ್ಲಸ್ ಮಾಡಬೇಕು, ಫಸ್ಟ್ ಮೈನಸ್ ಮಾಡಬೇಕು. ಪ್ಲಸ್ ಎಷ್ಟು? +2 -2 +3 -3 +4 -4. ಅಂಡರ್ಸ್ಟುಡ್? ಈ ಥರ ಅರ್ಥ ಆಯ್ತಾ? ಆಮೇಲೆ ನೆಕ್ಸ್ಟ್ ನೋಡಿ ಏನಾಗುತ್ತದೆ ಅಂದರೆ OMEFP. ಅಂಡರ್ಸ್ಟುಡ್? OMEFP. ಆಪ್ಷನ್ ವಿಚ್ ಆಪ್ಷನ್ ಕರೆಕ್ಟ್? ಆಪ್ಷನ್ ಡಿ ಕರೆಕ್ಟ್. ಅರ್ಥ ಎಲ್ಲರಿಗೂ? ಎಸ್, ಬರ್ಕೊಳ್ಳಿ. ಅಂಡರ್ಸ್ಟುಡ್ ಎವ್ರಿವನ್? ಅರ್ಥ ಎಲ್ಲರಿಗೂ ಕ್ಲೀನಾಗಿ? ಎಸ್. ಮದರ್ ಅಂತ ಇದೆ ನೋಡಿರಿ. ನೆಕ್ಸ್ಟ್ ಟೈಪ್ 4 ಅಂತೇಳಿ. ಮದರ್ MOTHR ಮದರ್ ಎಂಬುದನ್ನು ONHURF ಎಂದು ಸೂಚಿಸಲಾಗಿದೆ. ಆನ್ಸರನ್ನು ಹೇಗೆ ಸೂಚಿಸ್ಬೋದು? ಆಯಿತಾ? ಈ ಥರ ಇದೆ, MOTHER ಮದರ್ ಅಂತ ಇದೆ. ಹೌದಾ? ಮದರ್ MOTHER ಮದರ್ ಎಂಬುದನ್ನು ONHURF ಎಂದು ಸೂಚಿಸಲಾಗಿದೆ. ONHURF ಎಂದು ಸೂಚಿಸಲಾಗಿದೆ ಅಂತ ಕಾನ್ಸೆಪ್ಟ್ ಇದೆ. ಇಲ್ಲೇನು ಮಾಡಬೇಕಂದ್ರೆ ಎಮ್ ಮಗನ ಏನಾಗುತ್ತದೆ? ಎಮ್ ಮಗನ ಎನ್ +1 ಓ ಸೇಮ್ ಇರ್ತೈತಿ. ಆಮೇಲೆ ಟಿ ಆಗಣ ಯಾವುದು? ಟ್ಯೂ +1 ಆಗುತ್ತದೆ. ಎಚ್ ಸೇಮ್. ಈ ಆಗಣ ಏನು? ಎಫ್ +1. ಆಮೇಲೆ RR ಸೇಮ್. ಅದೇ ಥರ ನೆಕ್ಸ್ಟ್ ಮಾಡ್ಕೋಬೇಕಷ್ಟೇ. ಆಯಿತಾ? ಸೊ ಇಲ್ಲಿ ಯಾವುದಿದೆ? ಆನ್ಸರ್ ಅಂತ ಇದೆ, ANSWER ಅಂತ ಇದೆ. ಆಯಿತಾ? ಈಗ ಏನಾಗುತ್ತದೆ? ಎ ಆಗಣ ಬಿ ಆಗುತ್ತದೆ. +1 ಮಾಡ್ಕೋಬೇಕಾ? ಎನ್ ಸೇಮ್. ಅಂಡರ್ಸ್ಟುಡ್? ಎಸ್ ಆಗಣ ಏನಾಗುತ್ತದೆ? ಟಿ ಆಗುತ್ತದೆ +1. ಆಮೇಲೆ WW ಸೇಮ್. ಇ ಆಗಣ ಏನಾಗುತ್ತದೆ? ಎಫ್ +1 ಆಗುತ್ತದೆ. RR ಸೇಮ್. ಅಂಡರ್ಸ್ಟುಡ್? ಸೊ NBWTRF ವಿಚ್ ಆಪ್ಷನ್ ಕರೆಕ್ಟ್? ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಕ್ರಾಸಲ್ಲಿ ಪ್ಲಸ್ ಮಾಡೋದು. ಅರ್ಥ ಆಯ್ತಾ? ಇದು ನೆಕ್ಸ್ಟ್ ಏನು? ಟೈಪ್ 4 ಅಂತೇಳಿ. ಗೊತ್ತಾಯ್ತಾ? ಟೈಪ್ 1 ಏನು? ಎಡಿಷನ್. ಟೈಪ್ 2 ಸಬ್ಸ್ಟ್ರಾಕ್ಷನ್. ಟೈಪ್ 3 ಎಡಿಷನ್ ಪ್ಲಸ್ ಸಬ್ಸ್ಟ್ರಾಕ್ಷನ್. ಟೈಪ್ 4 ಕ್ರಾಸ್ದಲ್ಲಿ ಪ್ಲಸ್. ಕ್ರಾಸ್ದಲ್ಲಿ ಒಂದು ಪ್ಲಸ್ ಮಾಡ್ಕೋಬೇಕಷ್ಟೇ. ಎಲ್ಲರಿಗೂ ಅರ್ಥ ಆಗ್ತಾ ಇದೆನಾ? ಎಲ್ಲರಿಗೂ ಟೈಪ್ 1 ಅರ್ಥ ಆಗಿದೆ ಹೇಳಿ? ಟೈಪ್ 2 ಟೈಪ್ 3 ಟೈಪ್ 4 ಅರ್ಥ ಆಯ್ತಲ್ಲ? ಹಿಂಗೆಲ್ಲ ಅರ್ಥ ಮಾಡ್ಕೋಬೇಕಷ್ಟೇ. ಅಂಡರ್ಸ್ಟುಡ್? ಬರ್ಕೊಳ್ಳಿ. ಮತ್ತು ನೆಕ್ಸ್ಟ್ ಕ್ವಶನ್ ಹಿಂಗೆ ಬಿಡಿಸ್ಬೇಕು ನೀವೆಲ್ಲ. ನೆಕ್ಸ್ಟ್ ಅಬ್ಸರ್ವ್ ಮಾಡ್ಬೇಕಷ್ಟೇ. ಕ್ವಶನ್ಗಳು ನೋಡ್ಬೇಕು ಹೆಂಗೆ ಯಾವ ಥರ ಇದೆ. ಎಸ್ ಈ ಥರ ಬಿಡಿಸ್ಬೇಕು. ಹಿಂಗೆ ಮೈಂಡ್ ಸ್ಕ್ಯಾನ್ ಆಗ್ಬೇಕಷ್ಟೇ.
ಮೈಂಡ್ ಕರೆಕ್ಟಾಗಿ ಸ್ಕ್ಯಾನ್ ಆತಂದ್ರೆ ನೀವು ಆಟೋಮೆಟಿಕ್ ಎಕ್ಸಾಮ್ ಪಾಸ್ ಆದಂಗೆ. ಯಾಕೆ ಹೇಳ್ರಿ, 10-15 ಕ್ವಶನ್ ಒಂದು ಪಟ ನೋಡಿ ಬಿಡಿಸಿ ಇಟ್ಬಿಡೋದು ಅಷ್ಟೇ ಆನ್ಸರ್. ಭಾಳ ಇಂಪಾರ್ಟೆಂಟ್ ಅದು. 10ರಿಂದ 12 ಕ್ವಶನ್ ಬರ್ತಾವೆ. 10ರಿಂದ 12 ಕ್ವಶನ್ ಬಂದ್ರೆ ಫಸ್ಟ್ ನೋಡಿ ಆನ್ಸರ್ ಮೇಲೆ ಇಟ್ಬಿಡ್ಬೇಕು ಅಷ್ಟೇ. ಇದು ಭಾಳ ಇಂಪಾರ್ಟೆಂಟ್, ನೆನ್ಪು ಕ್ಲೀನಾಗಿ ಅರ್ಥ ಮಾಡ್ಕೋಬೇಕಾಗ್ತದೆ. ನೆಕ್ಸ್ಟ್ ಹೋಗೋಣ. ಬರ್ಕೊಂಡ್ರೆ ಎಲ್ಲರೂ ಅರ್ಥ ಆಗಿದೆ ಎಲ್ಲ ಕಾನ್ಸೆಪ್ಟ್. ಇದು ಕ್ರಾಸಲ್ಲಿ ಒಂದು ಪ್ಲಸ್ ಮಾಡಬೇಕು, ಒಂದು ಸೇಮ್ ಇಟ್ಕೋಬೇಕು. ನೋಡಿ ಇಲ್ಲಿ ಇದು PSI ಎಕ್ಸಾಮ್ದಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ. ಈಗ ಆಲ್ರೆಡಿ ನಿಮ್ಗೆ ಏನು ಹೇಳ್ತಾನಂದ್ರೆ ಇದು ಆಲ್ರೆಡಿ PSI ಎಕ್ಸಾಮ್ದಲ್ಲಿ ಬಂದಿರುವಂಥ ಪ್ರಶ್ನೆ ಇದು. ಈಗ ನಾ ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆ ಇರ್ತಕ್ಕಂಥ ಪ್ರಶ್ನೆಗಳನ್ನು ಕೂಡ ತೊಗೊಂಡಿನಿ, ಆಮೇಲೆ ಮಾಡಲ್ ಕ್ವಶನ್ಗಳು ತೊಗೊಂಡಿರ್ತೀನಿ. ಈಗ ಆಲ್ರೆಡಿ SSC ಎಕ್ಸಾಮ್ದಾಗ ಆಗಿದ್ದು ಕ್ವಶನ್ ತೊಗೊಂಡಿರ್ತಾನೆ. SSC ಆಗಿರ್ಬೋದು, RRB ಕ್ವಶನ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ನಿಮ್ಗೆ ಬ್ಯಾಂಕಿಂಗ್ ರಿಲೇಟೆಡ್ ಪ್ರಶ್ನೆ ಆಗಿರ್ಬೋದು. ಈ ಬ್ಯಾಂಕಿಂಗ್ ಹೋಗ್ಬೇಕಂದ್ರೆ ನೀವು ಫುಲ್ ಹೈ ಲೆವೆಲ್ ಹೋಗ್ಬೇಕು. ಅದಕ್ಕೆ ಆ ಥರ ಹಂಗಿಲ್ಲ. ನಮ್ಮ ಈ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ FDA, SDA, PSI ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಈ ಥರ ಎಲ್ಲ ಎಕ್ಸಾಮ್ಗಳಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು ಮತ್ತು SSC RRB ಕೇಳ್ತಕ್ಕಂಥ ಪ್ರಶ್ನೆಗಳನ್ನು ಎಲ್ಲ ಆ್ಯಡ್ ಮಾಡಿರ್ತಾನೆ. ಓಕೆ, ಇದು ಟೈಪ್ 4ರಲ್ಲಿ 2ನೇ ಕ್ವಶನ್. ಎಸ್, ಇದನ್ನು ಟ್ರೈ ಮಾಡಿ. ಇಲ್ಲಿ ಹೆಂಗಿದೆ ಅಂದ್ರೆ ಕೋವ್ಯಾಲೆಂಟ್ ಅಂತ ಇದೆ. COVALENT, COVALENT ಕೋವ್ಯಾಲೆಂಟ್ ಎಂಬುದನ್ನು. ಕೋವ್ಯಾಲೆಂಟ್ ಏನು ಬರ್ಬೋದು? BW PD UOFM ಎಂದು ಸೂಚಿಸಲಾಗಿದೆ. ಆಯಿತಾ? UOFM ಎಂದು ಸೂಚಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಇಲ್ಲೇನು ಗಮನಿಸ್ಬೇಕಂದಾಗ ನೋಡಿ, ಫಸ್ಟ್ ಇಲ್ಲಿ ಏನು ಮಾಡಬೇಕು, 4 ಲೆಟರ್ಗಳನ್ನು ತೊಗೊಂಡ್ಬಿಡ್ಬೇಕು, ಅರ್ಥ ಮಾಡ್ಕೋಬೇಕು. A ಆಗೋಣ ಏನಾಗುತ್ತದೆ? A ಆಗೋಣ B, C ಆಗೋಣ D, O ಆಗೋಣ P, O ಆಗೋಣ P, V ಆಗೋಣ W. ಕ್ರಾಸಲ್ಲಿ ಒಂದು ಪ್ಲಸ್ ಮಾಡೋದು ಅಷ್ಟೇ. ಇಲ್ಲಿ ನೋಡ್ರಿ, L ಆಗೋಣ ಏನು? M, E ಆಗೋಣ F, N ಆಗೋಣ O, ಆಮೇಲೆ T ಆಗೋಣ U. ಇದೇ ಥರ ನೆಕ್ಸ್ಟನ್ನು ಅಪ್ಲೈ ಮಾಡೋದು. ಯಾವುದಕ್ಕೂ ಎಲಿಫೆಂಟ್ ಅಂತೇಳಿ ELEPHANT ಎಲಿಫೆಂಟ್. ELEPHANT ಆಯಿತಾ? ಸೊ ನೆಕ್ಸ್ಟ್ ಏನು ಮಾಡ್ಬೇಕು? ಈ 4 ಡಿವೈಡ್ ಮಾಡ್ಕೋಬೇಕಾ? P ಆಗೋಣ ಏನಾಗುತ್ತದೆ? Q, E ಆಗೋಣ ಏನು? F, L ಆಗೋಣ ಯಾವುದು? M, E ಆಗೋಣ F. ಹಿಂಗೆ ಹೇಳ್ಬೇಕು ನೀವೆಲ್ಲ. ಆಮೇಲೆ H ಆಗೋಣ ಏನಾಗುತ್ತದೆ? U ಅಲ್ಲ, H ಆಗೋಣ I ಆಗುತ್ತದೆ. ಆಮೇಲೆ T ಆಗೋಣ U ಆಗುತ್ತದೆ. ಆಮೇಲೆ A ಆಗೋಣ B ಆಗುತ್ತದೆ. ಆಮೇಲೆ N ಆಗೋಣ ಏನು? ಸೊ ಆನ್ಸರ್ QF MF UOBI. QF MF UOBI. ಆಪ್ಷನ್ ವಿಚ್ ಆಪ್ಷನ್ ಕರೆಕ್ಟ್? ಆಪ್ಷನ್ A ಕರೆಕ್ಟ್. ಅಂಡರ್ಸ್ಟುಡ್? ರೈಟ್ ಡೌನ್. ಓಕೆ, ನೆಕ್ಸ್ಟ್ ಹೋಗೋಣ. ಅರ್ಥ ಆಯ್ತಾ? ಎಸ್. ಇಲ್ಲ ನೋಡಿರಿ, ಈ ಥರ ಕೇಳ್ತಾನೆ. ಇದು ನಿಮ್ಗೆ ನೆಕ್ಸ್ಟ್ ಲೆವೆಲ್ ಕ್ವಶನ್ ಇದು. ಅಂದರೆ ಇದು TET ಎಕ್ಸಾಮ್ದಲ್ಲಿ, ಅದು TET ಅಂದರೆ NET ಎಕ್ಸಾಮ್ದಲ್ಲಿ ಕೇಳ್ತಕ್ಕಂಥದ್ದು. NET ಎಕ್ಸಾಮ್ದಲ್ಲಿ ಕೇಳ್ತಕ್ಕಂಥದ್ದು ಇತ್ತೀತಾ? ನೆಕ್ಸ್ಟ್ ಟೈಪ್ 5 ನೋಡಿರಿ. ಟೈಪ್ 5 ಅಂತ ಇದೆ. ಒಂದು ಸಂಕೇತ ಭಾಷೆಯಲ್ಲಿ ಕಾವೇರಿ ಎಂಬುದನ್ನು VAKARE ಎಂದು ಸೂಚಿಸಲಾಗಿದೆ. ಆಯಿತಾ? ಕಾವೇರಿ ಎಂಬುದನ್ನು VAKARE ಅಂದರೆ ನೋಡ್ಬೇಕು ಹೆಂಗೆ ಅಬ್ಸರ್ವೇಷನ್. ಅಂದರೆ ಟೈಪ್ 5 ಡಿಫ್ರೆಂಟ್ ಇರ್ತದೆ. KAVERI ಕಾವೇರಿ
ಕಾವೇರಿ ಎಂಬುದನ್ನು VAKIRE ಎಂದು ಸೂಚಿಸಲಾಗಿದೆ. RE ಎಂದು ಸೂಚಿಸಲಾಗಿದೆ ಅಂತ ಕೊಟ್ಟಾಗ ಸಿಂಪಲ್ ನೋಡ್ರಿ, ಈ ಕ್ವಶನನ್ನು ಬಿಡಿಸ್ಬೇಕಂದ್ರೆ ಹೆಂಗೆ, ಇಲ್ಲಿರ್ತಕ್ಕಂಥ ಎಲ್ಲ ಒಂದು ಲೆಟರ್ಸ್ಗಳು ಇಲ್ಲ, ಇಲ್ಲಿದಾನ ಏನರ ಚೇಂಜ್ ಇದ್ದಾನೆ, ಯಾವ ಬೇರೆ ಹೊಸ ಬಂದಾವ ಯಾವ ಇಲ್ಲ. ಸೊ ನೋಡಿರಿ, ಜಸ್ಟ್ ಇಲ್ಲಿರ್ತಕ್ಕಂಥ ಎಲ್ಲ ಲೆಟರ್ ಇಲ್ದಾವ ಇಲ್ಲ, ಇದೊಂದು ಟೈಪ್, ಯಾವುದಿದು ಟೈಪ್ 5 ಗೊತ್ತಾಯ್ತಿಲ್ಲ. ಇಲ್ಲಿವರೆಗೆ 4 ಟೈಪ್ಸ್ ಎಲ್ಲ ಅರ್ಥ ಆಗಿದ್ದಾನೆ, 4 ಟೈಪ್ಸ್ ಎಲ್ಲ ಅರ್ಥ ಆಗಿದ್ದಾನೆ. ಇದು ಟೈಪ್ 5. ಟೈಪ್ 5 ಏನು ಹೇಳ್ತೈತೆ ಅಂದ್ರೆ, ಇಲ್ಲಿರ್ತಕ್ಕಂಥ ಎಲ್ಲ ಅಕ್ಷರಗಳು ಇಲ್ಲೇ ಇರೋದ್ರಿಂದ ಇಲ್ಲಿಗೆ ಲಿಂಕ್ ಕೊಡ್ಬೇಕಷ್ಟೆ. ಹೆಂಗೆ ಲಿಂಕ್ ಕೊಡ್ಬೇಕಂದ್ರೆ ನೋಡಿ, ಕೆ ಎಲ್ಲೈತಿ, ಕೆ ಲಿಂಕ್ ಕೊಡಬೇಕು, ಆಮೇಲೆ ವಿ ಲಿಂಕ್ ಕೊಡಬೇಕು, ಆಮೇಲೆ ಎಗೆ ಲಿಂಕ್ ಕೊಡಬೇಕು. ಅರ್ಥ ಆಯ್ತಾ? ಇದೊಂದು ಕಾನ್ಸೆಪ್ಟ್. ಆಮೇಲೆ ಇ, ಆಮೇಲೆ ಐ, ಆಮೇಲೆ ಆರ್, ಇಷ್ಟೇ ಕಾನ್ಸೆಪ್ಟ್. ಇದು ನೆಕ್ಸ್ಟ್ ಮುಂದಿನಕ್ಕೆ ಅಪ್ಲೈ ಮಾಡಿಬಿಡೋದು. ಈ ಲಾಜಿಕನ್ನು ಮುಂದಿನ ನೆಕ್ಸ್ಟ್ ಅಪ್ಲೈ ಮಾಡೋದು. ನೆಕ್ಸ್ಟ್ ಯಾವುದಿದೆ ಅಲ್ಲಿ, ಮೈಸೂರು ಅಂತ ಇದೆ, MYSORE. ಅಂಡರ್ಸ್ಟುಡ್ ಎವ್ರಿ ಒನ್? ಅರ್ಥ ಆಯ್ತಾ? ಈ ನೆಕ್ಸ್ಟ್ ಏನು ಮಾಡ್ಬೇಕು ಇಲ್ಲಿ, ಅಲ್ಲ ಇಲ್ಲಿ ಏನು ಮಾಡಬೇಕು, ಎಸ್, ಆಮೇಲೆ ಇಲ್ಲಿ ಏನು ಮಾಡಬೇಕು, ಎಮ್ ತೊಗೋಬೇಕಷ್ಟೆ, ಆಮೇಲೆ ವಾಯ್ ಅಂತ ತೊಗೋಬೇಕಷ್ಟೆ. ಆಮೇಲೆ ಇಲ್ಲೇನು ತೊಗೋಬೇಕು, ಓ ತೊಗೋಬೇಕಾ, ಓ ಆಯ್ತು, ಇಲ್ಲೇ ತೊಗೋಬೇಕು, ಇ ತೊಗೋಬೇಕಷ್ಟೆ, ಈ ಆಗಣ ಇದೇನು ತೊಗೋಬೇಕು, ಆರ್ ತೊಗೋಬೇಕಷ್ಟೆ. ಆಯ್ತಾ? SYMERO ಆನ್ಸರ್, SYMERO ಆನ್ಸರ್. ಅಂಡರ್ಸ್ಟುಡ್ ಎವ್ರಿ ಒನ್? ಇದು ನೋಡ್ರಿ ಟೈಪ್ 5 ಕಾನ್ಸೆಪ್ಟ್. ಇದು ಟೈಪ್ 5 ಕಾನ್ಸೆಪ್ಟ್ ಏನಂದ್ರೆ, ಇಲ್ಲಿರ್ತಕ್ಕಂಥ ಎಲ್ಲ ಲೆಟರ್ಸ್ಗಳು ಇಲ್ಲೇ ಇದ್ದು ಅಂದ್ರೆ ಅಲ್ಲಿ ಕ್ರಾಸಲ್ಲಿ ನಾವು ಬರೀಬೇಕಷ್ಟೆ. ಇಲ್ಲಿ ನೋಡ್ಲಾ, ಹೌದಲ್ಲ, ದಿಸ್ ಅ ಕಾನ್ಸೆಪ್ಟ್. ಅಂಡರ್ಸ್ಟುಡ್? ಪ್ರಾಕ್ಟೀಸ್ ಮಾಡ್ಬೇಕು ಮತ್ತೆ ಇದಕ್ಕೆಲ್ಲ. ನೀವಿಲ್ಲ ಈಗೆಲ್ಲ ಕಲ್ತಿರ್ತೀರಿ, ಕಲ್ತ್ರಂದ್ರೆ ಒಂದು 4-5 ದಿನ ಅಷ್ಟೇ ನೆನಪಿಡ್ಬೋದು. ಇದು ಆಮೇಲೆ ಹೋಗಿಬಿಡುತ್ತೆ. ಯಾಕೆ ಹೇಳ್ರಿ, ಮನುಷ್ಯನಿಗೆ ಮರು ಹೋಯ್ತಿಲ್ಲ. ಈಗೆಲ್ಲ ಓದಿರ್ತೀರಿ, ಮಾಡಿರ್ತೀರಿ. ಈಗ 10th ಸಿಲೆಬಸ್ ಓದತ್ತೆ ನಿಮ್ಗೆ, ಹೌದಿಲ್ಲ? ಅದಕ್ಕೆ ಯಾಕೆ ಹೇಳ್ರಿ, ಈ PUC ಅಥವಾ ಡಿಗ್ರಿ ಏನಾರ ಓದಿರ್ತೀರಿ, ಮಾಡಿರ್ತೀರಿ, ಅದ್ರ ಏನು ಸಿಲೆಬಸ್ ಎಲ್ಲ ಗೊತ್ತಲ್ಲ, ಮರಿತೈತಿ ಮನುಷ್ಯ. ಅದಕ್ಕೆ ನೀವು ಇದನ್ನ ಲಾಂಗ್ ಟೈಮ್ ನೆನ್ಪುಳ್ಬೇಕಂದ್ರೆ ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕು. ಡೈಲಿ 1 ಗಂಟೆ ಮೆಂಟಾಲಿಟಿಗೆ ಮೀಸಲಿಡ್ಬೇಕು. ಇವಾಗಲೂ ಪ್ರತಿದಿನ 1 ಗಂಟೆ ಕಂಪಲ್ಸರಿ ಬಿಡಿಸ್ಲೇಬೇಕು. ನೀವು ಕಂಪಲ್ಸರಿ 1 ಗಂಟೆ ಬಿಡಿಸಿದ್ರೆ ಅನುಕೂಲ ಆಕೈತಿ. ಆಯ್ತಾ? ಒಟ್ಟು ಏನೇ ಮಾಡಿರಿ, ಮೆಂಟಾಲಿಟಿಗೆ 1 ತಾಸು ತೆಗೆದಿರ್ಬೇಕು ಅಷ್ಟೇ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ನೀವು ಮೆಂಟಾಲಿಟಿದಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಬೇಕಂದ್ರೆ ಈ ಥರದ ಕಾನ್ಸೆಪ್ಟ್ಗಳು ನಿಮ್ಗೆ ಗೊತ್ತಿರಬೇಕು ಮತ್ತು ಈ ಥರ ಪ್ರಾಕ್ಟೀಸ್ ಮಾಡೋದು ಗೊತ್ತಿರಬೇಕು ಅಷ್ಟೆ. ದೆನ್ ನೆಕ್ಸ್ಟ್ ಕಾನ್ಸೆಪ್ಟ್ ಇದೆ ನೋಡಿ, ಕಲ್ಕತ್ತಾ ಅಂತ ಇದೆ, CALCUTTA ಅಂತ ಇದೆ, ಹೌದಾ? CALCUTTA ಕಲ್ಕತ್ತಾವನ್ನು ACCLTUAT ಈ ಥರ ಇದೆ, ಹೌದಾ? ಇಲ್ಲಿ ಸಿಂಪಲ್. ಇಲ್ಲಿ ನೋಡಿ ಏನು ಮಾಡಬೇಕು, ಜಸ್ಟ್ ಅಬ್ಸರ್ವ್ ಮಾಡಿರಿ ನೀವು. ಇಲ್ಲಿ ನೋಡಿ, ಇಲ್ಲಿ ಸಿ ಇದೆ, ಸಿ ತೊಗೊಳ್ಳಿ, ಎ ಇದೆ, ಎ ತೊಗೊಳ್ಳಿ, ಹೌದಲ್ಲ? ಆಮೇಲೆ ಸಿ, ಆಮೇಲೆ ಸಿ, ಆಮೇಲೆ ಯು, ಆಮೇಲೆ ಟಿ, ಆಮೇಲೆ ಟಿ, ಆಮೇಲೆ ಎ. ನೋಡಿರಿ ಲಾಜಿಕ್ ಹೆಂಗಿದೆ ಗೊತ್ತಿಲ್ಲ? ಈಗ ಒಂದು ಅರ್ಥ ಇಲ್ಲಿರ್ತಕ್ಕಂಥ ಎಲ್ಲ ಲೆಟ್ರ್ಗಳು ಇಲ್ಲಿ ಇದಾವಿಲ್ಲ, ಮತ್ತು ನೆಕ್ಸ್ಟು ಅಪ್ಲೈ ಮಾಡೋದು ಅಷ್ಟೇ. ಇದೊಂದು ಟೈಪ್ ಇದೆ. ಟೈಪ್ 5 ಈ ಥರ ಹೇಳ್ತೈತಿ. ಟೈಪ್ 5 ಏನು ಹೇಳ್ತೈತೆ ಅಂದ್ರೆ, ನೀವು ಅಲ್ಲಿರ್ತಕ್ಕಂಥ ಅಲ್ಲೇ ಆನ್ಸರ್, ಕ್ವಶನ್ದಲ್ಲೇ ಆನ್ಸರ್ ಇದೆ ಅಂತ ತಿಳ್ಕೊಬೇಕಷ್ಟೇ. ಆಯ್ತಾ? ಆಮೇಲೆ ಕರ್ನಾಟಕ ನೋಡಿ, ಕರ್ನಾಟಕ ಕೆ ಬರೋದು ಸ್ಪೆಲ್ಲಿಂಗ್. ಕರ್ನಾಟಕ ಸ್ಪೆಲ್ಲಿಂಗ್ ಏನು ಬರ್ತೈತೆ ಈಗ, ಕೊನೆಗೆ ಕೆ ಬರ್ತೈತೆ. ಕೆ ತ ಕಷ್ಟ ಬರ್ದಾನೆ. ಯಾಕೆ ಹೇಳಿ, ಯಾಕೆ ಬರೆಯಲ್ಲ? 9 ಅಕ್ಷರ ಹಾಕವು ಲೆಟ್ರಸ್. ಕರ್ನಾಟಕ ಅನ್ನೋದು 9 ಲೆಟ್ರ್ ಹಾಕವು. ಬಟ್ ನಾ ಎಷ್ಟು ಬರ್ದಾನೆ, 8 ಬರ್ದಾನೆ. ಯಾಕೆ 8 ಬರ್ದಾನೆ ಅಂದ್ರೆ, ನಾ ಕೊಟ್ಟಿಲ್ಲ, ಅದು ಎಕ್ಸಾಮ್ದಾಗ ಕೊಟ್ಟಿದ್ದದು. ಯಾಕೆ ಹೇಳ್ರಿ, ಈ ಕಡೆ ಎಷ್ಟು ಲೆಟ್ರ್ ಅದಾವೆ? ಈ ಕಡೆ 8 ಇರ್ಬೇಕು ಅಂದಂಗೆ ಅರ್ಥ. ಯಾಕೆಂದ್ರೆ ಕ್ರಾಸ್ ಮಾಡೋಕೆ ಬರೋಲ್ಲ. 9 ಆದರೆ ಹೆಂಗೆ ಆಕೈತಿ, ಮತ್ತೊಂದು ಬ್ಯಾಲೆನ್ಸ್ ಆಕೈತಿಲ್ಲ, ನಾವು ಹೇಳ್ತಾರ್ತೈತಿಲ್ಲ, ಅದಕ್ಕಾಗ ಸಮ ಆಗ್ಬೇಕು. ಅಂದ್ರೆ ಇಲ್ಲೇನು ಬರುತ್ತದೆ, ಎ ಇಲ್ಲೇನು ಬರುತ್ತದೆ, ಇದು ಕೆ ಬಂತು, ಇಲ್ಲೇನು ಬಂತು, ಎ ಬಂತು, ಇಲ್ಲೇನು ಬರಬೇಕು, ಆರ್, ಇಲ್ಲೇನು ಬರಬೇಕು, ಎನ್. ವೆರಿ ಗುಡ್. ಅರ್ಥ ಆಯ್ತಾ? ಎಸ್. ಇಲ್ಲೇನು ಬರಬೇಕು, ಟಿ ಬರಬೇಕು, ಇಲ್ಲೇನು ಬರಬೇಕು, ಎ ಬರಬೇಕು, ಇಲ್ಲಿ ಟಿ ಬರಬೇಕು, ಎ ಬರಬೇಕು, ಆಮೇಲೆ ಇಲ್ಲಿ ಟಿ ಬರಬೇಕು, ಇಲ್ಲೇನು ಬರಬೇಕು, ಕೆ ಬರಬೇಕು, ಇಲ್ಲೇನು ಬರಬೇಕು, ಎ ಬರಬೇಕು. ಈ ಥರ ಕಾನ್ಸೆಪ್ಟ್ ಅರ್ಥ ಆಯ್ತಿಲ್ಲ? ಅಂದರೆ ಇನ್ನೊಂದು ನೀವು ಕೆ ಎ ಬರ್ದಂದ್ರೆ ಎಲ್ಲಿ ಬರೆಯೋ ಅದನ್ನು, ಇನ್ನೊಂದು ಎ ಬರ್ದಂದ್ರೆ ಎಲ್ಲಿ ಬರಬೇಕು ಅದು, ಹೌದಲ್ಲ? ಈ ಥರ ಕಾನ್ಸೆಪ್ಟ್. ಮತ್ತು ಕ್ವಶನ್ದಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂತ ಹೇಳ್ಬಿಟ್ಟು ಬರಬಾರ್ದು. ಬೇಕಂತ ಕೇಳ್ತಾರೆ ಕ್ವಶನ್, ಹೌದಲ್ಲ? ಸರ್ ಕರ್ನಾಟಕ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆಯಾ, 100% ಈ ಕ್ವಶನ್ ರಾಂಗ್ ಅಂತ ಬಿಟ್ಟು ಬಂದಂದ್ರೆ ನಿನ್ನ ರಾಂಗ್ ಮಾಡಿ ಕಳ್ಸೋದು, ಹೌದಿಲ್ಲ?
ನಾ ಹೇಳೋದು ಅರ್ಥದಿಲ್ಲ. ಇದು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಕಾನ್ಸೆಪ್ಟ್. ಮೆಂಟಲ್ ಟೆಸ್ಟ್ ಸುಲಭ ಅಂತ ತಿಳಿಬಾರ್ದು. ಸುಲಭ ಇದೆ, ಅರ್ಥ ಮಾಡ್ಕೊಂಡು ಸುಲಭ. ಅರ್ಥ ಆಗ್ಲಿಕ್ಕಂದ್ರೆ ಅದು ಅತ್ರಷ್ಟು ಕಠಿಣ ಸಬ್ಜೆಕ್ಟ್ ಯಾವುದಿಲ್ಲ. ಯಾಕಂದರೆ ನಿಮ್ಗೆ ಇದೇನಿದೆ ಭಾಳ ಒಂದು ಸಿಂಪಲ್ ಟಾಪಿಕ್ ಇದೆ. ನೆಕ್ಸ್ಟ್ ನಿಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್, ಟೈಮ್ ಆ್ಯಂಡ್ ವರ್ಕ್, ಆ್ಯಾವ್ರೇಜ್, ಪರ್ಸಂಟೇಜ್, ಈ ಥರ ಪ್ರಶ್ನೆಗಳು ಬಂದು ಅಂದರೆ ಸ್ವಲ್ಪ ಡೆಡಿಕೇಟಾಗಿ ವರ್ಕ್ ಮಾಡ್ಬೇಕು ನೀವು ಫಾಸ್ಟಾಗಿ. ಅಂದರೆ ಚೆನ್ನಾಗೆಲ್ಲ ಅರ್ಥ ಮಾಡ್ಕೋಬೇಕು. ಗ್ರೌಂಡ್ರಿ ಎಲ್ಲ ಇದೆ. ಅದನ್ನು ಹೇಳೋಣ ಆಮೇಲೆ. ಬಟ್ ಇದೆಲ್ಲ ಕ್ಲೀನಾಗಿ ಅರ್ಥ ಮಾಡ್ಕೊರಿ. ಪ್ರತಿ ಒಂದು ಟೈಪನ್ನು ನೀವೇನು ಮಾಡಬೇಕು, ಕಾನ್ಸಂಟ್ರೇಟ್ ಮಾಡಿ ಕಲಿಬೇಕಷ್ಟು. ಅರ್ಥ ಎಲ್ಲರಿಗೂ? ಎಸ್, ಗೊತ್ತಾಯ್ತಿಲ್ಲ ಈ ಕ್ವಶನ್ ಇದು? ಟೈಪ್ ಎಷ್ಟನೇದಿದ್ದು? 5ನೇದು ಅರ್ಥ ಆಯ್ತಾ? ನೆಕ್ಸ್ಟ್ 6ನೇ ಟೈಪ್ ಹೋಗೋಣ. ಎಸ್, 5 ಎಲ್ಲ ಅರ್ಥದ ಎಲ್ಲರಿಗೂ? ಟೈಪ್ 5 ಅಂಡರ್ಸ್ಟುಡ್? 5 ಎಲ್ಲ ಅರ್ಥದ ಇಲ್ಲ ಹೇಳ್ರಿ. ಮಾತಾಡ್ಬೇಕಷ್ಟೇ. ಅರ್ಥ ಆಗೈತಿ ಎಲ್ಲರಿಗೂ? ಎಡಿಷನ್ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಸಬ್ಸ್ಟ್ರಾಕ್ಷನ್ ಅರ್ಥ ಆಯ್ತಾ? ಎಡಿಷನ್ ಪ್ಲಸ್ ಸಬ್ಸ್ಟ್ರಾಕ್ಷನ್, ಕ್ರಾಸಲ್ಲಿ ಪ್ಲಸ್ ಮಾಡೋದು, ಆಮೇಲೆ ಕ್ಲಾಸಲ್ಲಿ ಈ ಥರ ಮಾಡೋದು ಅರ್ಥ ಆಯ್ತಾ? ಇದು ಯಾವುದು ಕಾನ್ಸೆಪ್ಟಿಗೆ ನೆಕ್ಸ್ಟು? ಟೈಪ್ ಎಷ್ಟಿದು? ಇದು ಇಂಪಾರ್ಟೆಂಟ್. ಈಗ ಆಯ್ತಾ? ಇದು ಇಂಪಾರ್ಟೆಂಟಾ? ಟೈಪ್ 6 ಅಂತ ಇದೆ. ಟೈಪ್ 6 ಮೇಲೆ ನೋಡೋಣ ಈಗ. ಈಗ ಏನಿದೆ ಅಂದ್ರೆ ಇದು ಆಲ್ರೆಡಿ ಬಂದಿದೆ ಎಕ್ಸಾಮ್ದಲ್ಲಿ. ಒಂದು ಎಕ್ಸಾಮ್ದಲ್ಲಿ ಈ ಪ್ರಶ್ನೆ ಬಂದಿದೆ. ಏನು ಮಾಡ್ಕೋಬೇಕಂದ್ರೆ ಇಂಡಿಯಾ ಅಂತ ಕೊಟ್ಟ ನೋಡಲ್ಲಿ, INDIA. ಇಂಡಿಯಾ ಎಂಬುದನ್ನು ಏನು ಸೂಚಿ ಆಗಿದೆ? 9 5 4 4 9 1 ಎಂದು ಸೂಚಿಸಲಾಗಿದೆ. ಇಂಡಿಯಾ ಎಂಬುದನ್ನು 9 5 4 9 1 ಎಂದು ಸೂಚಿಸಲಾಗಿದೆ. ಹಾಗಾದರೆ ದೆಹಲಿಯನ್ನು ಹೇಗೆ ಸೂಚಿಸ್ಬೋದು? DELHI. ದೆಹಲಿಯನ್ನು ಹೇಗೆ ಸೂಚಿಸ್ಬೋದು ಅಂತ ಪ್ರಶ್ನೆ ಇದೆ. ಆಯಿತಾ? ಇಲ್ಲಿ ಜಸ್ಟ್ ಕಾನ್ಸಂಟ್ರೇಟ್ ಮಾಡಿರಿ. ಇಲ್ಲಿ ಏನು ಮಾಡಬೇಕಂದಾಗ ನೀವು ಸಿಂಪಲ್ಲಾಗಿ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊರಿ. ಏನು ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕಂದಾಗ, ಈಗ I ಅಂದರೆ 9 ಇದೆ, N ಅಂದರೆ 5 ಇದೆ ಅಂತ ತಿಳ್ಕೊಳ್ಳಿ. I ಅಂದರೆ ನಿಮ್ಗೆ ಗೊತ್ತಿದೆ, 9 ಗೊತ್ತಿದೆ. A ಅಂದರೆ ಎಷ್ಟು? 1. ನೋಡಿ, A ಅಂದರೆ 1 ಇದೆನಾ? I ಅಂದರೆ ಎಷ್ಟಿದೆ? 9 ಇದೆ. D ಅಂದರೆ ಎಷ್ಟು? 4. ಬಟ್ N ಅಂದರೆ 5 ಕೊಟ್ಟ ನಾವು. ಇದೇ ಲಾಜಿಕ್. ಈಗ N ನೀವು ಸ್ಟೇಟ್ ಹೋದಾಗ ಎಷ್ಟಾಗುತ್ತದೆ? N ನೋಡಿ ಎಷ್ಟಾಗುತ್ತದೆ? 14 ಆಗತ್ತೆ. N ಅಂದರೆ ಎಷ್ಟಾಗುತ್ತದೆ? ಇಲ್ಲಿ 14 ಆಗತ್ತಿಲ್ಲ. ಈ 14 ಅವ್ರು ಹೆಂಗೆ ಬರೀತಾರೆ ಅಂದರೆ ಡಬಲ್ ಡಿಜಿಟ್ ಇದೆ. ಇದು ಡಬಲ್ ಡಿಜಿಟ್ ಇದ್ರೆ ಅದನ್ನೇನು ಮಾಡ್ತಾರೆ? ಅಡಿಷನ್ ಮಾಡ್ತಾರೆ. ಅಂದರೆ 1 + 4 = 5 ಅಂತ ಮಾಡ್ತಾರೆ. ಅರ್ಥದ ಎಲ್ಲರಿಗಿದೆ? ಬಟ್ ಹಿಂಗೆ ಮಾಡಬಾರ್ದು. ರೂಲ್ಸ್, ಮೆಥಮೆಟಿಕ್ಸ್ ರೂಲ್ಸ್ ಪ್ರಕಾರ ಹಿಂಗೆ ಮಾಡಬಾರ್ದು, ಹಿಂಗೆ ಕೂಡಿಸಬಾರ್ದು. ಬಟ್ ಲಾಜಿಕ್ ಇದು. ದಿಸ್ ಕಾನ್ಸೆಪ್ಟ್ ಈಸ್ ಲಾಜಿಕಲ್ ಥಿಂಕಿಂಗ್. ಲಾಜಿಕಲ್ ಥಿಂಕಿಂಗ್ ಅಂದಾಗ ಈ ನಂಬರ್ ಯಾವ ಬೇಕಾದ್ರೆ ಹೆಂಗೆ ಬೇಕಾದ್ರೆ ಕೊಡಿಸೋದು, ಅಲ್ಲಿ ಲಾಜಿಕ್ ರೇಟ್ ಆಗ್ಬೇಕಷ್ಟೇ ನಮಗೆ. ಈ ಟಾಪಿಕ್ ಏನು ಹೇಳ್ತೈತೆ ಅಂದ್ರೆ ಅದಕ್ಕೆ ನಾವು ರೀಸನಿಂಗ್ ಅಂತ ಯಾಕಂತೀವಿ ಅಂತ ಹೇಳ್ರಿ. ರೀಸನಿಂಗ್ ಈಸ್ ಲಾಜಿಕಲ್ ಬೇಸ್ಡ್ ಕಾನ್ಸೆಪ್ಟ್. ರೀಸನಿಂಗ್ ಈಸ್ ಲಾಜಿಕಲಿ ಬೇಸ್ಡ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ ನಾವು. ಅದಕ್ಕೆ ಲಾಜಿಕನ್ನು ಅಪ್ಲೈ ಮಾಡ್ಬೇಕಷ್ಟೇ. ಅದಕ್ಕೆ ಎಕ್ಸಾಮ್ದಾಗ ಕಷ್ಟ ಯಾಕೆ ಆಕೈತೆ? ಇದಕ್ಕೆ ಆಕೈತೆ. ನೀವೆಲ್ಲ ಏನು ಮಾಡ್ತೀವಿ ಸರ್, 1 + 4 14 ಇದೆ, ಅದು ಫಿಕ್ಸ್ ಅದ, ಯಾವುದೇ ಕರ್ಮ ಚೇಂಜ್ ಮಾಡೋಂಗಿಲ್ಲ. ಬಟ್ ನಮ್ಮಲ್ಲಿ ರೀಸನಿಂಗ್ ಹಂಗೆ ಹೇಳಲ್ಲ. ರೀಸನಿಂಗ್ ಏನು ಹೇಳ್ತಾ ಇದೆ ಅಂದರೆ ಅದು ಏನು ಬೇಕಾದಿರಲಿಲ್ಲ ಕ್ವಶನ್. ಬಟ್ ಇದು ನಂಬರ್ ಇದೆಯಲ್ಲ, ಇದು 1 ಇದೆ 4 ಇದೆ, ನಾವು ಮೈನಸ್ ಮಾಡ್ಬೋದು, ಪ್ಲಸ್ ಮಾಡ್ಬೋದು, ಇಂಟು ಮಾಡ್ಬೋದು. ಈ ಥರ ಹೇಳ್ತದೆ ಲಾಜಿಕ್. ಅದಕ್ಕೆ ನಾವು ಏನು ಹೇಳ್ತೀವಿ? ಲಾಜಿಕಲ್ ಥಿಂಕಿಂಗ್, ಪ್ಯಾಟರ್ನ್ ರಿಕಗ್ನೈಜೇಷನ್, ದೆನ್ ಅನಾಲಿಟಿಕಲ್ ಸ್ಕಿಲ್ಸ್. ಅಂಡರ್ಸ್ಟುಡ್? ನೆಕ್ಸ್ಟ್ ಇದು 5 ಅಂತ 5 ತೊಗೋಬೇಕಷ್ಟೇ. ಆಮೇಲೆ ನೆಕ್ಸ್ಟು D ಮೀನ್ಸ್ ವಾಟ್? 4. E ಮೀನ್ಸ್ ವಾಟ್? 5. L ಅಂದರೆ ಎಷ್ಟಾಗುತ್ತದೆ? L ಅಂದರೆ 12 ಆಗುತ್ತಲ್ಲ. 12 ಆಗುತ್ತೆ. 1 + 2 ಎಷ್ಟಾಗುತ್ತದೆ? ಎಸ್, ವೆರಿ ಗುಡ್. ದೆನ್ H ಮೀನ್ಸ್ 8. I ಮೀನ್ಸ್ 4 5 3 8 9. 4 5 3 8 9. ಅಂಡರ್ಸ್ಟುಡ್? ರೈಟ್ ಡೌನ್ ಬರ್ಕೊಳ್ಳಿ. ಇದು ಕಾನ್ಸೆಪ್ಟ್. ನೋಡಿ, ಇದು ಆಲ್ರೆಡಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ದಲ್ಲಿ ಬಂದಿದೆ ಪ್ರಶ್ನೆ. ಯಾರೋ ನೀವು ನೋಡಿರ್ಬೋದು ನೀವು. ಆಯಿತಾ? ಈ ಥರ ಲಾಜಿಕಲ್ ಪ್ಯಾಟ್ರನ್ ಮೇಲೆ ಪ್ರಶ್ನೆಗಳು ಕೇಳ್ತಾನೆ. ಬಟ್ ಹಿಂಗೆ ನೀಟಾಗಿ ಏನು ಮಾಡಬೇಕು, ನಾನು ನಿಮ್ಗೆ ಹೇಳಿ ಹಂತವಾಗಿ ಬಿಡಿಸ್ತಾ ಹೋಗ್ಬೇಕು. ಈಗ ಟೈಪ್ 1 ಏನು ಹೇಳ್ತೈತಿ? ಟೈಪ್ 2, ಟೈಪ್ 3, ಟೈಪ್ 4, ಟೈಪ್ 5, ಟೈಪ್ 6 ಇಲ್ಲಿವರೆಗೆ ಬಂದೆ ನಾವು. ಅಂದರೆ ನಿಮ್ಗೆ ಯಾವ್ದು ಬೇಕಾದ್ರೂ ಕೇಳ್ಬೋದು. ಈಗ ನಿಮ್ಗೆ ಟೈಪ್ 2 ಮೇಲೆ ಒಂದು ಎಕ್ಸಾಮಲ್ಲಿ ಪ್ರಶ್ನೆ ಕೊಡ್ಬೋದು. ಟೈಪ್ 2 ಅದಕ್ಕೆ ಹೇಳ್ತಾನೆ, ನೀವು ಕಲಿಯುವಾಗ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಈ ಬೇಸ್ ಮೇಲೆ ಹೋಗ್ಬೇಕು ನೀವು. ಈಗ ಹೇಳಿ ನಿಮ್ಗೆ ಫಸ್ಟ್ ಒಂದು 2-3 ಕಾನ್ಸೆಪ್ಟು ಲೆವೆಲ್ 2, ಲೆವೆಲ್ 1, ಆಮೇಲೆ ನೆಕ್ಸ್ಟ್ ಬರ್ತಕ್ಕ ಲೆವೆಲ್ 2 ಮೇಲೆ ಇನ್ನು ಬರೋವೆಲ್ಲ ಲೆವೆಲ್ 3 ಕಾನ್ಸೆಪ್ಟ್ಗಳೆಲ್ಲ. ಈ ನೆಕ್ಸ್ಟ್ ಬರೋವೆಲ್ಲ ಲೆವೆಲ್ 3 ಕಾನ್ಸೆಪ್ಟ್ಗಳು. ಆಯಿತಾ? ಎಲ್ಲ ಲಾಜಿಕ್ ಬೇಸ್ ಇರ್ತೈತೆಲ್ಲ.
ಅರ್ಥ ಆಯ್ತಾ? ಅಂದ್ರೆ ನಮಗೇನಾಗಲ್ಲ ಗೊತ್ತಾಗಲ್ಲ ಸಡನ್ನಾಗಿ ಇವೆಲ್ಲ ಎಕ್ಸಾಮಲ್ಲಿ ಹಾಲ್ದಾಗ ಕೂತಾಗ ಇಂಥವು ಒಮ್ಮೆ ಸಡನ್ನಾಗಿ ಕೊಟ್ಟಂದ್ರೆ ಅಂದ್ರೆ ನಿಮ್ಗೆ ಗೊತ್ತಿರೋದು 14 ಅಂತೇಳಿ, ಬಟ್ 5 ಬರೀತಾನೆ ಏನನ್ನೋದು ಗೊತ್ತಾಗಲ್ಲ, ಲಾಜಿಕ್ ಇಲ್ಲ ಅಲ್ಲಿ. 14 ಅನ್ನೋದು ಗೊತ್ತಾಗಲ್ಲ, ಅವಾಗೇನು ಮಾಡೋಣ? ಈಗ ಎನ್ನೋದು 14 ಗೊತ್ತಿದೆ, ಹೌದಾ? ಎನ್ ಮೀನ್ಸ್ 5 ಅನ್ನೋದು ಹೆಂಗೆ ಗೊತ್ತಾಗುತ್ತೆ? ಅದು ಇಂಪಾರ್ಟೆಂಟ್. ಓಕೆ, ದೆನ್ ಏನು ಮಾಡಿ, ಎಬಿಲಿಟಿ ಅಂತ ಇದೆ, ಎಬಿಲಿಟಿ. ಓಕೆ, ABILITY. ಎ ಮೀನ್ಸ್ ವಾಟ್? ಎ ಅಂದರೆ 1, ಬಿ ಅಂದರೆ ಎಷ್ಟು? 2, ಐ ಅಂದರೆ ಎಷ್ಟು? 9, ಎಲ್ ಅಂದರೆ ಎಷ್ಟು? ಎಲ್ 12 ಆಗುತ್ತದೆ. 1 + 2 ಎಷ್ಟು? ವೆರಿ ಗುಡ್. ಐ ಅಂದರೆ ಎಷ್ಟು? 9. ಟಿ ಅಂದರೆ ಎಷ್ಟಾಗುತ್ತದೆ? ಟಿ ಅಂದರೆ 20. 2 + 0, 2 + 0 ಹೌ ಮಚ್? 2 + 0 2. ವೆರಿ ಗುಡ್. ದೆನ್ ವೈ ಮೀನ್ಸ್, ವೈ ಅಂದರೆ ಎಷ್ಟು? 25. 2 + 5. ಎಸ್, ಅಂಡರ್ಸ್ಟುಡ್. ಗೊತ್ತಾಯ್ತಲ್ಲ ಕಾನ್ಸೆಪ್ಟ್ ಎಲ್ಲರಿಗೂ? ಈ ನೆಕ್ಸ್ಟ್ ಇದನ್ನ ಪ್ಯಾಟ್ರನ್ ಅಪ್ಲೈ ಮಾಡ್ತಾ ಬರ್ಬೇಕು. ಯಾವುದಕ್ಕೂ? ಪೊಲೀಸ್ ಅಂತ ಇದೆ, POLIC. ಅಂಡರ್ಸ್ಟುಡ್? POLIS. ಪಿ ಅಂದರೆ ಎಷ್ಟಾಗೋದು ಗೊತ್ತಿದ್ದಾನೆ? ಪಿ ಅಂದರೆ ಎಷ್ಟು ಹೇಳ್ರಿ? ಪಿ ಅಂದರೆ 16. ಟಿ ಅಂದರೆ ಎಷ್ಟು? 16. 1 + 6 7. ಓ ಅಂದರೆ ಎಷ್ಟು? 15. 1 + 5 6. ಎಲ್ ಅಂದರೆ ಎಷ್ಟು? 12. 1 + 2 ಎಸ್ 3. ಐ ಅಂದರೆ ಎಷ್ಟು? 9. ಸಿ ಅಂದರೆ ಎಷ್ಟು? 3.